ಈ ಥರದ್ದು ಮುಕ್ತಿ ಸರ್ ಮಾಡಿರೋ ಸಿನಿಮಾನ ನೋಡೋ ಭಾಗ್ಯ ಏನೋ ಆದಷ್ಟು ಬೇಗ ಎಲ್ರಿಗೂ ಕಲ್ಪಿಸಿದ್ದೀರಾ. ಸೊ ಫಸ್ಟ್ ಪ್ರೊಡಕ್ಷನ್ ಹೌಸ್ ಲೇರಿ ಸರ್, ಮನೋಹರ್ ಸರ್, ಆಮೇಲೆ ನಮ್ಮ ನವೀನ್ ಅವರು ಮತ್ತು ಶ್ರೀಕಾಂತ್ ನನ್ನ 35 ವರ್ಷದ ಫ್ರೆಂಡು. ಸೊ ಅವನು ಈ ಸಿನಿಮಾದ ಮುಖಾಂತರ ಆ್ಯಕ್ಟ್ರಿಗಾಗಿ ಅವನಿಗೆ 3ನೇ ಸಿನಿಮಾ ಇದು ಅವನಿಗೆ ವೀನಸ್ ಎಂಟರ್ಪ್ರೈಸಸ್ಸು. ವಿನಯ್ ವಿಜಯ್ ಅವರು, ಶಿವಣ್ಣ ಅವರು, ಮತ್ತು ದಾಲಿ ಅವರು, ಮತ್ತು ಬಿಸಾರ್ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ಪ್ರೌಡ್. ಲೆಟ್ಸ್ ಸೆಲಿಬ್ರೇಟ್ UI ಸರ್. ಥ್ಯಾಂಕ್ ಯು. ತುಂಬ ಸಿನಿಮಾ ನೋಡ್ಕೊಂಡು ಬೆಳೆದಿರೋರು ಎಲ್ಲರೂ. ಸೊ 100% ಇದು ಮ್ಯಾಡ್ನೆಸ್ ಅಂತ ಇದೆ ಇರುತ್ತೆ. ಯಾಕಂದರೆ ನಾವು ಮಾರ್ನ ನೋಡಿದಾಗೆ ಅಂದ್ಕೊಂಡು ಇದೇನಪ್ಪ ಅದು ತಲೆಗಡೆ ಯಾವುದು ಉಣ್ಣಬಿಡೋದೊಂದು ಇದು ಸರ್ ಆ್ಯಕ್ಚುಲಿ. ಸೊ ಇದರಲ್ಲೂ ಅಷ್ಟೇ ವೆಲ್ ಎಕ್ಸ್ಪೆಕ್ಟಿಂಗ್ ಆಮೇಲೆ ತುಂಬ ಕಾತನ್ನು ಕಾಯ್ತಾ ಇದೆ ಸರ್. ಯಾಕಂದರೆ ನೀವು ತುಂಬ ಡಿಲೇ ಮಾಡ್ಬಿಟ್ಟು ಸಿನಿಮಾನ. ಸೊ ಹಂಗಾಗಿ ಕಾಯ್ತಾ ಇದೆ ಸರ್. ಆಲ್ ದಿ ವೆರಿ ಬೆಸ್ಟ್ ಸರ್ ಫುಲ್ ಟೀಮ್ಗೆ. ಥ್ಯಾಂಕ್ ಯು ಸರ್. ಪ್ಲೀಸ್ ಅ ಟ್ರೂ ಫ್ಯಾನ್ ಸರ್. ಅಣ್ಣ ಇದ್ದಂಗೆ ಹ್ಯಾಟ್ರಿಕ್ ಹೀರೋ ಇದ್ದಂಗೆ ನೀವು ಈ ಪಿಕ್ಚರ್ ಇಟ್ಕೊಟ್ಟು ಹ್ಯಾಟ್ರಿಕ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಪಿಕ್ಚರ್ 2 ಭಾಗ ಬಸ್ಟು. ಆ್ಯಂಡ್ ಈ ವಾರ ಬಂದು ಡಿಸೆಂಬರ್ ಆಲ್ಮೋಸ್ಟ್ ನೀವು ನೋಡ್ಕೊಂಡ್ಬಂದು ತುಂಬ ಲಕ್ಕಿ ವಾರ ಕಾರಣಕ್ಕೆ ಮುಂಗಾರು ಮಳೆ ಆಗಲಿ, ಕಿರಿಕ್ ಪಾಟಿ, ಅಣ್ಣನ ಬೇಡ, ಬಡವರ ಹಾಸ್ಟೆಲ್ಲು, ಕಾಟೇರ, KGF ಎಲ್ಲ ತುಂಬ ದೊಡ್ಡ ಮಾಸ್ಟರ್ ಪೀಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಸೊ ಈ ವರ್ಷ ಡಬಲ್ ದಬಾಕು ಸರ್ ನಿಮ್ದು ಇವಾಗ ಮ್ಯಾಚ್ 2 ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ನೀವು ವಾರ್ನರಲ್ಲೇ ಇಡೀ ವರ್ಲ್ಡ್ಗೆ ಅದೊಂದು ಅಧಿಕಾರ ಏನು ಮಾಡೋದು ಅಂತ ಹೇಳ್ಕೊಟ್ರಿ. ಸೊ ಫುಲ್ ಅಧಿಕಾರ ಏನು ಮಾಡೋದು ನೋಡ್ತೀವಿ ಸರ್ 28. ಥ್ಯಾಂಕ್ ಯು ಸರ್. ನೀವು ಸರ್ ಎಲ್ಲರೂ UI-ನ ಹಂಗಿರ್ಬೋದು, ಹಿಂಗಿರ್ಬೋದು, ಹಿಂಗಿರ್ಬೋದು, ಹಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಡಿಕೋಡ್ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಅದನ್ನ ಕರೆಕ್ಟಾಗಿ ಡಿಕೋಡ್ ಮಾಡೋಕ್ಕಾಗತ್ತೆ. ಡಿಸೆಂಬರ್ 20ನೇ ತಾರೀಕು ಅಕ್ಷರ ಅಲ್ಲೂ ನೀವೇನೋ ಒಂದು ಸರ್ಪ್ರೈಸ್ ಇಟ್ಟಿರ್ತೀರ ಸರ್ ನಮ್ಗೆ. ಅವ್ರು ಅದಕ್ಕೆ ಯಾವ ಡಿಕೋಡ್ಗೂ ಅವ್ರು ಏನಕ್ಕೂ ಆನ್ಸರ್ ಮಾಡ್ತಾ ಇಲ್ಲ. ಅದು ನಿಮಗ್ ಬಿಟ್ಟಿದ್ದು ಅಂತ ನೀವು ಹೇಳ್ತಿದ್ದೀರಾ. ಬಟ್ ನೋಡೋಣ ರಮೇಶ್ ರೆಡ್ಡಿ ಸರ್ ಪ್ರಕಾರ UI ಅಂದ್ರೆ ಏನು ಅಂತ ಹೇಳಿ. ರಮೇಶ್ ಸರ್. ಎಲ್ಲರಿಗೂ ನಮಸ್ಕಾರ. UI ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದಾಗಿ. ಫಸ್ಟು ಸರ್ ನೀವೊಂದು ಬಾಳೆಹಣ್ಣು ಹಾಕ್ಬಿಟ್ಟು ಜನಗಳಿಗೆ ಯಾವ ರೀತಿ ಒಂದು ಓಡಾಡ್ಬಿಟ್ಟಿದ್ದೀರಾ ಅಂದರೆ ಅದನ್ನು ನನಗೆ ತುಂಬ ಇದು ಸರ್. ನಿಜವಾಗ್ಲೂ ಅದು ಸರ್. ನೀವು ಟ್ರೈಲರ್ ಬಿಟ್ಟಾಗ ನಾನು ಅದನ್ನು ನೋಡ್ಬಿಟ್ಟು ಬರೀ 3 ಸರಿ ನೋಡಿದೆ ಸರ್ ಅದು. ಬಟ್ ಆ ಕಡೆ ಯಾರಿಗೂ ಬರಲ್ಲ ಸರ್. ನಿಮಗೆಲ್ಲ ಇಲ್ಲಿಂದ ಈ ಕಡೆ ಇದೆ, ಇಲ್ಲಿ ಮಾತ್ರ ನಿಮಗಿದೆ ಸರ್. ನಿಜವಾಗ್ಲೂ ಹೌದು ಸರ್. ಇಲ್ಲಿ ನಮ್ಮ ಮನೋಹರ್ ಸರ್ಗೂ, KP ಶ್ರೀಕಾಂತ್ ಸರ್ಗೂ, ಪ್ರೊಡಕ್ಷನ್ ಹೌಸ್ಗೂ ಸರ್, ನಿಮಗೂ ಅಷ್ಟೇ ತುಂಬ ಇದು ಡಿಸೆಂಬರ್ ತಿಂಗಳಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು, ನಿಮ್ಗೆ ಹಿಟ್ ಆದರೆ ನನಗೂ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮದು ಹಿಟ್ ಆಗಲಿ, ನಿಮ್ಮದು ನಮ್ಮದು ಆಗಲಿ. UI ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಮೇಶ್ ಸರ್ ನೀವು. ನಮಸ್ತೆ ಪ್ರತಿಯೊಬ್ಬರಿಗೂ. ಈಗ ನಾನು ಸುಪ್ರೀತ್ ಸರ್ ಈಗ ಜಸ್ಟ್ ಮಾತಾಡ್ತಾ ಇದ್ದೋ ಸರ್. ನನಗಂತೂ ಇವರೆಲ್ಲ ಹೇಳಿರ್ಬೋದು, ಬಟ್ ನನಗಂತೂ ಸರ್ ಪ್ರಾಮಿಸು ನಿಮ್ಮ ಸಿನಿಮಾದು 0.1% ನನಗಂತೂ ಗೊತ್ತಿಲ್ಲ ಸರ್. ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹೆಂಗಿರುತ್ತೆ ಅಂತ. ಬಟ್ ಯಾರಿಗೂ ಗೊತ್ತಿಲ್ಲ. 20ನೇ ತಾರೀಕು ಮಾರ್ನಿಂಗ್ ಶೋ ಆಗೋವರೆಗೂ 99% ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ 200% ಉಲ್ಟಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದೊಂದು 100%. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಿನಿಮಾದ ಸಾಂಗು ಆಲ್ಮೋಸ್ಟ್ ನಾನು ಎಲ್ಲ ಸಾಂಗು ನಾನು ಕೇಳಿದ್ದೀನಿ ಸರ್. ಎಕ್ಸ್ಟ್ರಾಡಿನರಿ ಇದೆ. ಫಸ್ಟು ನಾನು KP ಶ್ರೀಕಾಂತ್ ಅವ್ರು ನನಗೆ ಹೇಳಿದ್ರು, ಜಗದೀಶ್ ನೋಡ್ರಿ ಎಲ್ಲ ಸಾಂಗು ಕೇಳಿದ್ದಾರೆ ಆಲ್ರೆಡಿ, ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ ಟ್ರೋಲ್ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವಿಜಯ್ ಸರ್ದು ಒಂದು ಪ್ರಾಜೆಕ್ಟಿಗೆ ಮಾತಾಡೋಕ್ಕೆ ಅಜನೀಸ್ ಹತ್ರ ಹೋಗಿದ್ದಾಗ ನಾನು ಫೋರ್ಸ್ಫುಲಿ ಕೇಳಿಸಿದ್ದು ಅದನ್ನು ಆವಾಗ. ಬಟ್ ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇರಲಿ ಸರ್, ಇದೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಬಟ್ ಸಿನಿಮಾ ಬಗ್ಗೆ ಸರ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ಗಿದೆ. ನಾವು ಡೈಲಿ ಸುಟ್ಟಿದ್ದವರು ನಾವು ಡೈಲಿ ಗಾಂಧಿನಗರ ಅದೇ ಮಾತಾಡ್ತಿರ್ತೀವಿ. ಬುಕಿಂಗ್ ಕೂಡ ಓಪನ್ ಆಗಿದೆ ಮೇಡಮ್. ಈಗ ಜಸ್ಟ್ ಒಂದು 3 ಎಕ್ಸ್ಟ್ರಾರ್ಡಿನರಿ ಬುಕಿಂಗ್ಸ್ ಸರ್ ಈ ವರ್ಷ. ಈ ವರ್ಷ ಅಂತ ಅಂದರೆ ಫಸ್ಟ್ ಹಾಫ್ ಎಲ್ಲ ನಿಮಗೂ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ.
ಈ ವರ್ಷ ಅಷ್ಟು ಚೆನ್ನಾಗಿರಲಿಲ್ಲ ಕನ್ನಡಗೆ. ಸ್ಟಾರ್ಟಿಂಗ್ ಫ್ರಮ್ ಅವರ್ ಭೀಮಾ, ನಮ್ಮ ವಿಜಯ್ ಸರ್ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಕೃಷ್ಣ ಪ್ರಣಯ ಸಖಿ, ಭೈರತಿರಣಗೆ ಒಂದು ಮೆಗಾ ಹಿಟ್ ಆಯಿತು. ಅಲ್ಲಿಂದ ಒಂದು ಬಗೀರ ಒಂದಾಯಿತು. ಹಿಂಗೆ ಈ ಆದಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಅದು UAE ಇಂದ ಅದು ನೆಕ್ಸ್ಟ್ ಲೆವೆಲ್ ಗೋಲಿ ಆಮೇಲೆ ಇದೆ. ಅದರಲ್ಲೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಇವು 4 ನಮ್ಮ ಕನ್ನಡಕ್ಕೆ ಅದು. ಇದೊಂದು ಈಗ ಆಂಧ್ರದಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸರ್. ಆಂಧ್ರದಲ್ಲೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಬುಕಿಂಗ್ಸ್ ಅಂತೂ ಸರ್ ಆಲ್ಮೋಸ್ಟ್ ಈಗ ಓಪನ್ ಆಗಿದೆ 3 ಅವರ್ಸ್ಗೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಹೌಸ್ಫುಲ್ ಇದೆ. 8 ಕಡೆ ಬೆಂಗಳೂರು 8 ಕಡೆ ಓಪನ್ ಆಗಿದೆ, 8 ಕಡೆನೂ ಫುಲ್ ಆಗಿದೆ. ಮೈಸೂರು DRC ಓಪನ್ ಆಗಿದೆ ಜಸ್ಟ್ ವಿತಿನ್ 1 ಅವರ್. ಮೇಡಮ್ ವಿತಿನ್ 1 ಅವರ್ ಹೈಯೆಸ್ಟ್ ಫಾಸ್ಟ್ ಫಿಲಿಂಗ್ ಆಗಿ ಆಲ್ಮೋಸ್ಟ್ 2 ಶೋಸ್ ಫುಲ್ ಆಗಿದೆ. 4 ಶೋಸ್ ಫುಲ್ ಆಗಿ ಅಗೇನ್ 3 ಶೋಸ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ಗೆ, ಶ್ರೀಕಾಂತ್ ಸರ್ ನಿಮಗೆ, ಎಲ್ಲ ಸರ್ ನಿಮಗೆ, ಮನೋಹರ್ ಸರ್, ನವೀನ್ ಸರ್ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋ ಧನಂಜಯ್ ಸರ್, ವಿಜಯ್ ಸರ್, ಅಣ್ಣ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಸೂಪರ್. ಜಗದೀಶ್ ಸರ್ ಹೇಳಿದಾಗೆ ನಮ್ಮ ಟೀಮ್ ಕಡೆಯಿಂದ ಈ ಸುದ್ದಿ ಬಂತು ನಮ್ಗೆ. ಅಂದ್ರೆ ರಿಲೀಸ್ ಇನ್ನು 4 ದಿನ ಅಂತ ಕರ್ಕೊಂಡ್ ಬರ್ತಿದ್ದೀರಾ. ಆಗ್ಲಿ ಬಿಡಿ ಸರ್, ಇಷ್ಟು ವರ್ಷ ಕಾದಿದೀವಂತೆ. ಈ 4 ದಿನ ನಾವು ಕಾಯಲ್ವಾ ಉಪ್ಪಿ ಸರ್ ಸಿನಿಮಾಗೆ, ಅವ್ರ ಹಾಡುಗಳಿಗೆ ನಾವು ಕಾಯ್ತೀವಿ. ಈ 4 ದಿನದಲ್ಲಿ ಆ ಮೆಗಾ ಹಿಟ್ ಏನೇನ್ ವಿಷಯಗಳು ಸರ್ ಹೇಳಿದ್ರು ಅದನ್ನೆಲ್ಲ ನಾವು ಪರದೆ ಮೇಲೆ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಎಲ್ಲ ಬಾಂಧವ್ಯ ನೋಡ್ಬೇಕಾದ್ರೆ ಒಂದ್ ಅನ್ಸುದೇನಂದ್ರೆ, ಪ್ರತಿಯೊಬ್ರು ಇಷ್ಟಪಡ್ತಾ ಇದ್ದಾರೆ UI ಗೆಲ್ಬೇಕು, ನಾವು ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಇದು ನಮ್ಮ ಕನ್ನಡ ಚಲನಚಿತ್ರರಂಗ. ಈ ಒಗ್ಗಟ್ಟನ್ನ ನಾವು ಸಂಭ್ರಮಿಸಬೇಕು. ಸೂಪರ್. ಥ್ಯಾಂಕ್ ಯು ಆಲ್ ಪ್ರೊಡ್ಯೂಸರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮಂಥವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ, ನಮ್ಮಂಥವ್ರಿಗೆಲ್ಲ ಒಂದು ದಾರಿ ತೋರಿಸಿ, ಏನೋ ಒಂದು ಚೂರು ಡೈರೆಕ್ಟರ್ ಅಂತ ಆಗಿದೀವಿ ಅಂದ್ರೆ ನಿಮ್ಮ ಸಿನಿಮಾಗಳು ನೋಡೇ, ನಿಮ್ಮನ್ನು ನೋಡೇ ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ಸ್ಪೈರಿಂಗ್ ಅಸ್. ಸೀರಿಯಸ್ಲಿ ಯು ಮೀನ್ ಅ ಲಾಟ್. ನಮ್ಮ ಜೀವನದಲ್ಲಿ ನಿಮ್ದು ತುಂಬಾ ದೊಡ್ಡ ಪಾತ್ರ ಇದೆ ಸರ್, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಸರ್. ಎಲ್ರಿಗೂ ನಮಸ್ಕಾರ. ಉಪೇಂದ್ರ ಸರ್ ಸಿನಿಮಾ ಹೆಂಗೆ ಅಂತಂದ್ರೆ, ಒಂದು 10 ಮನಃಶಾಸ್ತ್ರದ ಪುಸ್ತಕ, ಒಂದು 10 ಮೋಟಿವೇಶನಲ್ ಪುಸ್ತಕ, ಒಂದು 10 ಸ್ಪಿರಿಚುವಲ್ ಪುಸ್ತಕ, ಮತ್ತೆ ಇನ್ನೊಂದು 50-60 ಮನೋರಂಜನೆ ಪುಸ್ತಕ, ಇವೆಲ್ಲ ಸೇರಿದ್ರೆ ಒಂದು ಉಪ್ಪಿ ಸರ್ ಸಿನಿಮಾ ಆಗಿರುತ್ತೆ. ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಅಲ್ಲಿ. ಎಲ್ಲ ಒಂದ್ ಕಡೆ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತಾ ಇರ್ತೀವಿ, ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ನಾವೀಗ ಸಮಾಜದಲ್ಲಿ ಇರಬಾರ್ದಲ್ಲ ಅಂತ ಅನ್ಕೊಂಡು ಎಲ್ಲೋ ಆತ್ಮಾವಲೋಕನದ ಸಂಚಾರನೂ ಇರುತ್ತೆ ಅದರಲ್ಲಿ. ಸೊ ಇಟ್ ರಿಯಲಿ ಟ್ರೂ ಲೆಜೆಂಡ್. ಅವ್ರು ಬರೇ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್. ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದು ಲಾಸ್ಟ್ 100 ಪೊಸಿಷನ್ ಅಲ್ಲೆಲ್ಲ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ. ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್. ಆಲ್ ದಿ ಬೆಸ್ಟ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಸಕ್ಸಸ್ ಸಿಕ್ಕಿದೆ. ಕಂಗ್ರಾಚುಲೇಷನ್ ಹೇಳ್ಬೇಕು. ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರನ ಜೊತೆ ಲಕ್ಷ್ಮೀ ಪುತ್ರನ ಅಂದಂಗೆ ಲಹರಿ ವೇಲು ಸರ್ ಅವರ ಕುಟುಂಬ ಮತ್ತೆ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ. ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಏನಂತಂದ್ರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ, ಅವ್ರಿಗಿರೋ ನೆಟ್ವರ್ಕ್ಸ್ಗೆ ಅವರು ಯಾವ ಭಾಷೆಯಲ್ಲಿ ಬೇಕಾದ್ರೂ ಸಿನಿಮಾ ಪ್ರಾರಂಭಿಸಬಹುದಾಗಿತ್ತು. ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ, KP ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕನಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಅಲ್ಲ, ಯೂನಿವರ್ಸಿಟಿ. ಹಾಗಾಗಿ ಅವರು ಇದ್ದಾರೆ. ಡೆಫಿನೆಟ್ಲಿ ಇದರಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ಚಿತ್ರಕ್ಕೆ ವಿಶ್ ಮಾಡಕ್ಕೆ ಶಿವಣ್ಣ, ಧನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಈ ಮಾತಾಡೋದಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನಸು. ಆ ಕನಸು ನಿಜ ಆಗಿರೋದಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕಂಗ್ರಾಚುಲೇಷನ್ ಸರ್. ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತ ಎಲ್ಲ ಪ್ಲಾನ್ ಆಲ್ರೆಡಿ ನಾವು ನಮ್ಮ ಡೈರೆಕ್ಷನ್ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಈ ಬಿಸಿ ಸ್ಕೆಡ್ಯೂಲ್ ಅವರು ಅಭಿಮಾನಿಗಳ ಜೊತೆ ಇಡೀ ಚಿತ್ರರಂಗ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಕಾಯ್ತಾರೆ ಅಂತಂದ್ರೆ ದಟ್ ಇಸ್ ಓನ್ಲಿ ಉಪ್ಪಿ ಸರ್ ಸಿನಿಮಾ. ಅಭಿಮಾನಿಗಳಷ್ಟೇ ಅಲ್ಲ, ಎಲ್ಲ ಭಾಷೆಯ ನಿರ್ದೇಶಕರು, ನಿರ್ಮಾಪಕರು ಏನ್ ಸಿನಿಮಾ ಮಾಡೋರು ನೋಡೋಣ ಸರ್ ಅಂತ ಹೇಳ್ಬಿಟ್ಟು ಒಂದ್ಸಲಿ ಥಿಯೇಟರ್ಗೆ ಕರ್ಕೊಂಡ್ ಬರುವಂತ ಒಂದು ಸಿನಿಮಾ ಡೈರೆಕ್ಟರ್ ಅಂದ್ರೆ ದಟ್ ಇಸ್ ಒನ್ ಅಂಡ್ ಓನ್ಲಿ ಉಪ್ಪಿ ಸರ್. ಸರ್ ಇವತ್ತು ಈ ಸಿನಿಮಾ ನೋಡೋದಕ್ಕೆ, UI ಸಿನಿಮಾ ನೋಡೋದಕ್ಕೆ ಈ ನಿರ್ದೇಶಕರಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಸಾಕಷ್ಟು ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ ಕಾಯ್ತಾ ಇದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಅವರೆಲ್ಲರೂ ಹೇಳಿದಂಗೆ ಆಲ್ ದ ಬೆಸ್ಟ್ ಅಲ್ಲ ಸರ್.
And thank you so much, sir, for sharing such lovely thoughts. Thank you. ಥ್ಯಾಂಕ್ ಯು ಸರ್. ಅದ್ರ ಬಗ್ಗೆ ತುಂಬ ಏನು ಬಿಟ್ಕೊಟ್ಟಿಲ್ಲ. ಸೊ ಸಿನಿಮಾ ಇಂದು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಇವತ್ತು ಅಡ್ವಾನ್ಸ್ ಬುಕಿಂಗ್ ಓಪನ್ ಮಾಡಿದ್ವಿ. ಓನ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಬುಕಿಂಗ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ಜಗದೀಶ್ ಅವರು ಹೇಳಿದಾಗೇ ಡಿಜಿಟಲ್ ಅಂದರೆ ಆನ್ಲೈನ್ ಬುಕಿಂಗ್ಸ್ ನಮ್ಮ ಕನ್ನಡ ಸಿನಿಮಾಗೆ ತುಂಬ ಸ್ಲೋ ಇರುತ್ತೆ ಯಾವಾಗಲೂ. ಎಸ್ಪೆಷಲಿ ಫಾರ್ ದಿಸ್ ಮೂವಿ ಓಪನ್ ಮಾಡಿದ ತಕ್ಷಣವೇ ವಿತಿನ್ 3 hours ಆಲ್ಮೋಸ್ಟ್ 90% ಆಕ್ಯುಪೆನ್ಸಿ ಇದೆ ಎಲ್ಲ ಕಡೆನೂ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ಓಪನಿಂಗ್ ಫಾರ್ ದಿಸ್ ಮೂವಿ. ಎಸ್ಪೆಷಲಿ ಈ ಶ್ರೀಕಾಂತ್ ಸರ್, ಮನೋಹರ್ ಸರ್, ವೇಲು ಸರ್ ನಮ್ಮ ಮೇಲೆ ಬಿಲೀವ್ ಮಾಡಿ ಈ ಸಿನಿಮಾ ಕೊಟ್ಟಿದ್ದು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಗುರುವರ್ ಎಲ್ಲ 20ನೇ ತಾರೀಕು ಥಿಯೇಟರ್ ಸಿಗೋಣ, ನೋಡೋಣ ಎಲ್ಲರೂ. ಥ್ಯಾಂಕ್ಸ್ ಫಾರ್ ಇವನ್. ಥ್ಯಾಂಕ್ ಯು ಸರ್. ಫೋಬಿಯಾ ಅಂತ ನಾವು ಕಾಯಿಲೆ ಇದೆ ಅನ್ಸುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನು ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಕಾಡುತ್ತೆ ಯಾವಾಗಲೂ. ಸರ್ ಯಾರಿದ್ದಾರೆ? ಉಪ್ಪಿ ಸರ್ ಇದ್ದಾರೆ. ಫಿಲ್ಟರ್ ಗಿಲ್ಟ್ರೆಲ್ಲ ಏನಿಲ್ಲ ಸರ್, ಮಾತಾಡಿ ಸರ್, ನಿಮ್ಮದೇ ಸ್ಟೇಜ್ ಸರ್. ಅಂದರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ. ನನ್ನ ಅಷ್ಟು ದೇವತೆಗಳು, ಇಷ್ಟ ದೇವತೆಗಳು ಅಷ್ಟು ಜನ ಒಂದೇ ಇದ್ದಾರೆ. ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಾವೆಲ್ಲರಿಗೂ ಒಂದು ಲಿಂಕ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅಂದರೆ ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾಲಿ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೆಂಗೆ ಅಂತ ಹೇಳ್ತೀನಿ. ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅನ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ. ಮನೇಲಿ ಏನೋ ಸಮಸ್ಯೆ, ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲ್ಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ, ಕೆಲಸಗಳು ಆಗ್ತಿರಲ್ಲ, ಆಗ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರು ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣನ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಎಸ್ಸಲ್ಲಿ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ರೋಗಿಲಿ ಆದಿಯಣ್ಣನ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತೆಗರಲ್ಲಿ ನಮ್ಮ ಅಣ್ಣ ಡ್ಯಾಲಿಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರ್. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡೋದು, ಸುಮ್ಮನೆ ಹಂಗೆ ಹೊಡಿಲೋ ಬೇಡ ಅಂತ ಹೊಡೆದ್ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಯಾಕೆ ಹೇಳಿ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ, ಗನ್ನಲ್ಲಿ ಎಷ್ಟು ಜನ ನೋಡಿದಾರೋ ಅದು ಹೇಳ್ತಿದ್ರು. ನೀವೇ ಎಲ್ಲ ಸರ್ ನಾನು ಹೋಗ್ತಾ ಇದ್ದೀನಿ, ಬಟ್ ಅದೆಲ್ಲ ನೀವು ಅಣ್ಣನ ಕೈಲಿ ಹೇಳ್ಸ್ಲೇಬೇಕು. ಓಕೆನಾ? ಈ ಕೈಗುಣ, ಈ ಕಾಲ್ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಸೂಪರ್. ಅದು ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ಆಗಿ ನೋಡಿ, ಇವತ್ತು ಅಣ್ಣನ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದ್ರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದ್ರೆ ನಮ್ಮವರು, ನಮ್ಮ ಪ್ರೀತಿಸೋರು ನಮ್ಮ ಹುಡುಗರು ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ಥ್ಯಾಂಕ್ ಯು. ವಿಜಯಣ್ಣ ತಗರು ಸುಮ್ಮನೆ ಒಂದು ಚಿಕ್ಕ ಹೊಡೆದಿದ್ದು ನಾನು. ವಿಜಯಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲ್ಗ ಭೀಮಾ ಮಾಡಿದ್ರೆ ಜರುಗು ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಉಪ್ಪಿ ಸರ್ ಬಗ್ಗೆ ಲಾಸ್ಟ್ ಬರ್ತೀನಿ. ಹೌದು ಕರೆಕ್ಟ್. ಆಮೇಲೆ ಧನು ನಮ್ಮಣ್ಣ, ನನ್ನ ಒಡಹುಟ್ಟು. ನಾವಿಬ್ರು ತುಂಬ ಬಡವ್ರ ಮಕ್ಕಳು. ನಾನು ಅದನ್ನು ಮಾತಾಡ್ಕೋತೀನಿ, ಬಡವ್ರನ್ನ ಬೆಳೆ ಬಿಡ್ತಾರೇನೆ ಅಂತ. ನಮ್ಮ ತಾಯಿ ಪಾಪ ಬಂಡಿ ಮಾತಾಡ ನಮ್ಮ ದೇವಸ್ಥಾನದ ಹತ್ರ ನಿಂಬೆಣ್ಣೆ ಮಾಡ್ತಿದ್ರು. ಇಕ್ಕಿದ ನಿಂಬೆಣ್ಣೆ ಚಿತ್ರಾನ್ನ ತಿನ್ಕೊಂಡು ಬೆಳೆದವ್ರು ನಾವಿಬ್ರು. ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ. ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರು ಬೆಳೆಸ್ತಿಲ್ಲ, ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ. ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದಯ್ಯ ಅಂತ ಹೇಳಿಸ್ತಿದೆ, ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ. ಥ್ಯಾಂಕ್ಸ್ ಸರ್, ನೀವು ಬಂದಿದ್ದಕ್ಕೆ. ಇನ್ನು ಉಪ್ಪಿ ಸರ್ ಏನಿರೋದು, ಚಿಕ್ಕ ವಯಸ್ಸಿನ ನನ್ನನ್ನು ಯಾರೇ ನೋಡಿದ್ರು ನೀನ್ರಿ ಇವ್ನು ಹಿಂಗಿದ್ದಾನೆ, ಒಂಥರ ಇಪ್ಪಿ ಥರ, ಇಪ್ಪಿ ಅಂತ, ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ. ಹಂಗೆ ಬೆಳೆದಿದ್ದು ನಾನು.
ಈಗ ವಾದವರು ನನ್ನ ಆ ಕಾಲದಿಂದ ಅವ್ರ ಫಾಲೋವರು. ಅದೇನು ಗೊತ್ತಾ, ಕೆಲವರಿಗೆ ನೀವು ನೋಡಿರ್ತೀರಿ. ಈಗ ಬೆಳಗ್ಗೆನೋ ಒಂದು ಪ್ರೋಗ್ರಾಮ್ ಅಲ್ಲಿ ಯಾರೋ ಹುಡುಗ ಅವ್ನಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ತೀನೋ ಅನ್ನೋದೇ ಭಯ. ಮೈಕು ಒಂದೊಂದ್ಸರಿ ಪಾಕುದಾರ. ಏನ್ ಮೈಕ್ರೋಫೋಬಿಯಾ ಇಲ್ಲ ಸರ್, ಮಾತಾಡಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ. ಇಲ್ಲ ಹಂಗೇನಿಲ್ಲ ಅಂದ್ರೆ ಉಪ್ಪಿ ಸರ್ದ ಆಕ್ಷನ್ ನೋಡ್ಕೊಂಡು ಬೆಳೆದು ಇವತ್ತು ಅವ್ರ ಆಕ್ಷನ್ ಕಟ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ. ತುಂಬಾ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಕೆಲಸ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ. ನಾನು ಈಗ ಅದನ್ನೇ ಕೇಳಲ್ಲ, ಯಾಕಂದ್ರೆ ಬೇರೆ ಯಾರು ಹೇಳಲ್ಲ. ನೀವು ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಗೊತ್ತಾಗ್ತದೆ. ಇದರಲ್ಲಿ ವಾರ್ನಲ್ಲಿ ಸಾಧು ಸರ್ ಆದ ತಕ್ಷಣ ಕಚಕ್ಕ ನೋಡ್ಬಾರ್ದು. ಅದೇನ್ ಸರ್ ಅದೇ ಮೇಡಮ್, ನೀವು ಬುದ್ಧಿವಂತರು ಫಾಲೋವರ್ಸ್ ಅಂತ ಕೇಳ್ತಿದ್ದೀರಿ, ಹಾಗೆಲ್ಲ ಬಿಟ್ಕೊಟ್ಬಿಡ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ದೇವರ ನನ್ಗೆ ಏನು ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಸರ್ಗೆ ಗೊತ್ತಿಲ್ಲ, ಅದೊಂದು ಸರಿ ಕೇಳಿ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂತ ನಮ್ಗೇನು ಗೊತ್ತಿಲ್ಲ. ಸರ್ ನೀವು ನೋಡಿದ್ದೀರಾ ನಮ್ ಸರ್ ಯಾವಾಗಲೂ, ನೀವು ಯಾವಾಗಲೇ ಮಾತ್ರ ಯಾವ್ದು ಮೇನ್ ಒಂದು ಕೀವರ್ಡ್ ಇದೆ. ಹೌದಾ ಗೊತ್ತಿಲ್ಲ, ಹೌದಾ ಗೊತ್ತಿಲ್ಲ, ಅದು ಮಾಡಿದ್ದಲ್ಲ ಆಗಿದ್ದು ಕರೆಕ್ಟ್. ಹಂಗೆ ಗೊತ್ತಿಲ್ಲ ಸರ್. ಟ್ರೂ ಫಾಲೋವರ್ ಸರ್ ಇವರು. ಸುದಿ ಸರ್ ಫಸ್ಟ್ ಹೋಗಿ ಉಪ್ಪಿ ಸರ್ ಹತ್ರ ತಪ್ಕೊಂಡ್ ಬಂದ್ಬಿಡಿ, ಹೇಳ್ತೀನಿ. ನೀವು ಹೋಗಿ ಸರ್ ಹೇಳ್ತೀನಿ, ಹೋಗಿ ಸರ್ ಜಂಪ್ ಕೊಡ್ಕೊಂಡು ಹೋಗಿ ತಪ್ಕೊಂಡು ಬಂದ್ಬಿಡಿ ಸರ್. ಇದು ನಿಜವಾದ ಅಭಿಮಾನದ ಮಾತು. ಥ್ಯಾಂಕ್ ಯು ಸುದ್ದಿ ಸರ್, ದಿಸ್ ವಾಸ್ ಸೋ ಬ್ಯೂಟಿಫುಲ್. ಸೂಪರ್ ಸರ್, ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು, ಓಕೆನಾ? ಅದು ನಮ್ಮೆಲ್ಲರ ಆಸೆ. ಈಗ much for coming here. Vijay sir, my hero, thank you for being here. Danu, thank you. Uppi sir, ಏನ್ ಹೇಳಿ, ಇಷ್ಟೊಂದು ಪ್ರೆಸ್ ಮೀಟ್ಸ್ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ, ಮತ್ತೆ ರಿಪೀಟ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ Uppi ಸರ್ಸ್ ಇಮ್ಯಾಜಿನೇಷನ್, ಮೈಂಡ್ ಅಂಡ್ ಇಂಟೆಲೆಕ್ಟ್. ಇವನ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ನಿಮ್ಮ ಮೂವೀಸ್ ನೋಡ್ಕೊಂಡು ಬೆಳೆದಿರೋದು. ಶಿಶ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಇವಾಗ ನನಗೆ ಅವ್ರು ನೆರೇಷನ್ ಕೊಡ್ತಾ ಇರುವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ವಾಹ್, ಉಪ್ಪಿ ಸರ್ ನನಗೆ ಕತೆ ಹೇಳ್ತಾ ಇದಾರ ಅಂತ. So I feel very, very lucky to be part of this movie. Thank you for casting me, sir. Thank you. Thank you, everyone. ಥ್ಯಾಂಕ್ ಯು. ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ, ತುಂಬ ಧನ್ಯವಾದಗಳು. ಸರ್ ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಎಷ್ಟೊಂದು ಜನರು ಕನಸಾಗಿರುತ್ತೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು. ಅದು ನನಗೆ ಸಿಕ್ಕಿದೆ ಅಂದರೆ ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ. ಪಾತ್ರ 20ನೇ ತಾರೀಕು ರಿಲೀಸ್ ಆಗಿರ್ತಾರೆ ಸರ್. ಈ ಸಿನಿಮಾ ಆಕ್ಟಿಂಗ್ ಜೊತೆ ನೀವು ಟ್ರೈನಿಂಗ್ ಮಾಡ್ಬಿಟ್ಟಿರ್ತೀರ ಸರ್? ಯಾವ ಕಾರಣಕ್ಕೂ ಬಾಯೊಳಗಿಲ್ಲ. ಯಾರಾದ್ರೂ ಆಂಕರ್, ಅಮರ್ಷಿಯಲ್ ಆಂಕರ್ ಬಂದು ಕೇಳ್ತಾರೆ ನಿಮಗೆ, ನಿಮ್ನ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ. ಅವಾಗ ಹೆಂಗೆ ಆನ್ಸರ್ ಮಾಡೋದು, ಎಲ್ಲ ನಿಂತಲ್ಲೇ ಆನ್ಸರ್ ಮಾಡ್ತಾ ಇದ್ದಾರಲ್ಲ ಸರ್. ಇದು ನೀವು ಓಕೆ ಸರ್ ಜೊತೆ ಇದ್ಮೇಲೆ ಅಷ್ಟು ಕರೆಕ್ಟ್. ಥ್ಯಾಂಕ್ ಯು ಅಲ್ಲಿ ಇವ್ರು ಹೇಳೇ ಹೇಳ್ತಾರೆ, ಪಕ್ಕ ಹೇಳ್ತಾರೆ. ಹೇಳಿ ಮೇಡಮ್, ಇಂಟರ್ವಲ್ ಆದ್ಮೇಲೆ ನಾವು ಹಿಂಗೆ ಮಾಡೋದು ಹೇಳಂಗೆ ಇಲ್ಲ. ವೇದಿಕಾ ಮೆಸೇಜ್ ಕಳಿಸ್ತಾನೆ ಇರ್ತಾರೆ, ಹೇಳ್ಬೇಡಿ ಅಂತ. ಸೊ ಜೈಲ್ ಆಗ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ. ಥಿಯೇಟ್ರಲ್ಲೇ ನೋಡಲ್ಲ ಅಂತಂದ್ರೆ ಅಲ್ವಾ? ಸೊ ಪ್ಲೀಸ್ ಹೇಳಿ ಮೇಡಮ್. ಮತ್ತೆ ಇನ್ನೊಂದು ಎಷ್ಟೊಂದು ಜನ ಇವಾಗ ಮೂವಿ ನೋಡ್ತಾ ರೆಕಾರ್ಡ್ ಮಾಡ್ತಾರೆ, ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ. ಸ್ಪಾಯ್ಲರ್ ಆಗುತ್ತೆ, ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಆಕ್ಚುಲಿ ತುಂಬಾ ನರ್ವಸ್ ಆಗಿದ್ದೀನಿ ಆದ್ರೂ ಮಾತಾಡಕ್ಕೆ. ಯಾಕಂದ್ರೆ ಶಿವಣ್ಣ ಅವರೆಲ್ಲರೂ ನಾನು ಚಿಕ್ಕೋಣಿಂದ ನೋಡಿದ್ದು, ಈ ತರ ಯಾವತ್ತೂ ಮಾತಾಡಿಲ್ಲ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಯಾರಲ್ಲ ಥ್ಯಾಂಕ್ಸ್ ಅಂತ ಹೇಳಿದ್ರು. ಉಪ್ಪಿ ಸರ್ದು ನಾನು ತುಂಬಾ ಚಿಕ್ಕೋಣಿಂದ ಫ್ಯಾನ್. ಅವರು ಅಂದ್ರೆ ಹಂಗೆಲ್ಲ ನೋಡ್ಕೊಂಡು ಬೆಳೆದಿರೋದು. ಅವ್ರ ಜೊತೆ ಆಕ್ಟ್ ಮಾಡಿರೋದಕ್ಕೆ, ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬಾ ಅಂದ್ರೆ ಓವರ್ ವೆಲ್ಮಿಂಗ್ ಫೀಲ್. ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ. ಈಗ 2.5 ವರ್ಷದಿಂದ ಇದಾಗ್ತಾ ಇದೆ. ಸೊ ಅದಿನ್ನೂ ಹೋಗ್ತಾ ಇಲ್ಲ. ಸೊ ಎಮೋಷನಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ. ಕೆ ಪಿ ಶ್ರೀಕಾಂತ್ ಸರ್ ಅವ್ರಿಗೆ ಅಂಡ್ ಇವ್ರಿಗೆ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್.
ಬಿಕಾಸ್ ಒಂದು 30-32 ವರ್ಷಕ್ಕೆ ಮುಂಚೆ ಉಶ್ ಅಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ಆಮೇಲೆ. ಸೊ ಆವಾಗ ಫಸ್ಟ್ ಟೈಮ್ ಉಪ್ಪಿ ಸಾರ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಆಗಿರಲಿ, ಉಪೇಂದ್ರ ಆಗಿರಲಿ, ಓಂ ಆಗಿರಲಿ, ರಥ ಕಣ್ಣೀರಾಗಿರಲಿ, ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ. ಐ ಆಮ್ ಎ ಗ್ರೇಟ್ ಫ್ಯಾನ್ ಸರ್. ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ, ಒಂದು 4-5 ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆಸ್ ಅನ್ ಆಕ್ಟರ್. ಬಟ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನಲ್ಲಿ ನಿಜವಾಗಲೂ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯು ಸರ್. ತುಂಬ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ. ಥ್ಯಾಂಕ್ ಯು. ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಮನೋಹರ್ ಸರ್ಗೆ, ಶ್ರೀಕಾಂತ್ ಸರ್ಗೆ, ವೇಲು ಸರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಡೀ ಕಾಸ್ಟ್ ಅಂಡ್ ಕ್ರೂಗೆ ಆಲ್ ದ ಬೆಸ್ಟ್. 20 ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ UI ಬರ್ತಾ ಇದೆ, ಎಲ್ಲರೂ ನೋಡಿ ಸಂತೋಷ ಪಡಿ. ಸೋ ಮಚ್ ನಮ್ಮೊಟ್ಟಿಗೆ ಬಂದಿದ್ದಕ್ಕೆ ಧನಂಜಯ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಏನ್ ಹೇಳಿ, ಎಲ್ಲಿಂದ ಶುರು ಮಾಡಲಿ, ನಾನು ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಾಗ ಈ ಥರ UI ಸಿನಿಮಾ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ ಆ್ಯಡ್, ಸರ್ ಈ ಥರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್. ನಿಮ್ ಬರ್ತಿದ್ದೇ ಒಂದು ಪ್ರಶ್ನೆ, ಸರ್ ನಿಮ್ಮ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ. ಆ್ಯಂಡ್ ಫೈನಲಿ ಅದನ್ನ ಇನ್ನು 4 ದಿವಸದಲ್ಲಿ ನಾವೆಲ್ಲರೂ ವಿ ಕ್ಯಾನ್ ವಿಟ್ನೆಸ್ ದ UI ವರ್ಲ್ಡ್. ಆ್ಯಂಡ್ ನಾನು ಕೂಡ ಆಸ್ ಅನ್ ಆಡಿಯನ್ಸ್ UI ವರ್ಲ್ಡ್ ಹೇಗಿರುತ್ತೆ, ಏನು UI ಅಂದ್ರೆ ಏನು, ನನ್ನ ತಲೆಯಲ್ಲಿ ಎಷ್ಟು ಹುಳಗಳಿವೆ, ನಾನೇ ಸತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ. ಎಲ್ಲರೂ ಸಿನಿಮಾ ನೋಡ್ತೀರಾ, ಅದು ಗೊತ್ತು. ಬಟ್ 3-4 ಸತಿ ನೋಡ್ತೀರಾ ಅಂತಾನೂ ಗೊತ್ತು. ಸೊ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. ಉಪೇಂದ್ರ ಸರ್, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ಈ ಒಂದು ಪಾತ್ರನ ನಾನು ನಂಬಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. I will always be grateful to you. And Lahiri Films, Shrikant sir, ನಿಮ್ಮಿಂದನೇ ಆ ಫಸ್ಟ್ ಕಾಲ್ ಬಂದಿದ್ದು ನನಗೆ. I will forever remember that. Thank you so much. Velu sir and Naveen sir, thank you so much. ತುಂಬಾ ಸಪೋರ್ಟ್ ಮಾಡಿದ್ರಿ. Thank you for believing me. ಇಡೀ UI team and especially ಎಲ್ಲ ಟೆಕ್ನಿಷಿಯನ್ಸ್ and assistant directors, especially assistant directors ನಾನು ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು. ಪ್ರತಿಯೊಬ್ಬ ಬೇಜಾರಾಗ್ಬಿಡೋದು, ಯಾಕಂದ್ರೆ ಜಸ್ಟ್ 2 years and ಉಪ್ಪಿ ಸರ್ ಎಲ್ಲರೂ ಪ್ರತಿಯೊಬ್ಬರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಂತ. ಅಂಡ್ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಏನಿಲ್ಲ, ಅಪ್ಪ ಜೊತೆ ಮಾತಾಡ್ತಿದ್ರು ಅವರು, ನಾನು ಹಿಂದೆ ಡಾನ್ಸ್ ಮಾಡ್ತಿದ್ದೆ ಅಂತ ಅಷ್ಟೇ. ಅದನ್ನ ಆಕ್ಚುಲಿ ಅವರು UI ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪ್ಪಿ ಸರ್ ನೋಡ್ಬಿಟ್ರು, ಅದಕ್ಕೆ ಟ್ರೋಲ್ ಆಗುತ್ತೆ ಸಾಂಗ್ ಒಂದು ಡಾನ್ಸ್ ಮಾಡ್ಕೊಟ್ರು ಅಲ್ವಾ ಸರ್? ಅಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದಿರಾ ನೀವು, ಸೂಪರ್ ಆಗಿ ಸ್ಟೆಪ್ ಹಾಕಿದಿರಾ. ನಿಮ್ಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ರೇಷ್ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮಾಡಿದರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಇವ್ರು ಮಾತ್ರ. ಇಲ್ಲ ಮೇಡಮ್, ವೈ ಅದೇ ಎಕ್ಸೈಟ್ಮೆಂಟ್, ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸೈಟ್ಮೆಂಟ್ ಹೊಟ್ಟೋಗುತ್ತಲ್ವಾ? ಕರೆಕ್ಟ್. ಮ್ಯಾಮ್, ನಿಮ್ಮ ಹತ್ರ ಬಂದು ಹೇಳ್ತಿದ್ರ UI ಬಗ್ಗೆ ಎಲ್ಲ ನಿಮ್ ಜೊತೆ ಹಂಚ್ಕೊತಿದ್ರ, ಅಥವಾ ನಿಮ್ಗೆ ನೀವೇ ಕೇಳ್ತಿದ್ರ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಕಾನ್ವರ್ಸೇಷನ್? ಖಂಡಿತ. ಆಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡೋರು ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬ ಡಿಫ್ರೆಂಟ್ ಆಗಿತ್ತು. ಬಟ್ ಇವಾಗ ಒಂದು ತುಂಬಾ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತಗೊಂಡಿದೆ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಎಸ್. ಅಂಡ್ ಮ್ಯಾಮ್, ನೀವು ಯಾವಾಗಲೂ ಹೇಳ್ತೀರಾ ಮೋರ್ ದೆನ್ ಅ ವೈಫ್, ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋದು ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಿ. ಆಸ್ ಎ ಉಪ್ಪಿ ಫ್ಯಾನ್, ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಫ್ಯಾನ್, UI ನೋಡೋದಕ್ಕೆ ನೀವು ಎಷ್ಟು ಕಾತರದಿಂದ ಕಾಯ್ತಿದ್ದೀರಾ ಮ್ಯಾಮ್? ನಾನು ಐ ಥಿಂಕ್ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ಇದು, ದಟ್ ದಿಸ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್. ಐ ಥಿಂಕ್ ಹಿಸ್ ಬೆಸ್ಟ್ ಮೂವೀಸ್. ಖಂಡಿತ ಆಸ್ ಅ ಫ್ಯಾನ್ ನಾನು ಹೇಳ್ತಾ ಇದ್ದೀನಿ, ಇದು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಹೆಂಡತಿಯಾಗಿ ಹೇಳ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ಹಿಸ್ ಮೈಲ್ ಸ್ಟೋನ್ ಮೂವೀಸ್ ಅಂತ. ಖಂಡಿತ ಐ ಆಮ್ ವೇಟಿಂಗ್ ವಿತ್ ಎವ್ರಿವನ್. ಆ್ಯಂಡ್ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡ್ಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ. ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ ನ ಕೊಡ್ತಿದ್ದಾಗ ನಿಮ್ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಮ್ಯಾಮ್? ಉಪ್ಪಿ ಸರ್, ತುಂಬಾ ಸಂತೋಷ ಆಗ್ತಾ ಇದೆ. ಹಾಯ್, ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ. 3 ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ ಸರ್. ಹಾಯ್ ಹೇಳಿ ಸರ್. ಅವ್ರು ಮೊನ್ನೆ ನಮ್ಮ ಆನಿವರ್ಸರಿ ಆಯ್ತು, ಜ್ಞಾಪಕ ಇದೆ
ಮರ್ತ್ಬಿಟ್ರಾ ಮ್ಯಾಮ್ ಅವರು? ಗೊತ್ತಿಲ್ಲ, 3 ವರ್ಷದಿಂದ ಸಿಗ್ತಾನೆ ಇರ್ಲಿಲ್ಲ. ಇವಾಗ ನಾನು ಹೈಜಾಕ್ ಮಾಡ್ತೀನಿ 20th ನಂತರ. ಶ್ರೀಕಾಂತ್ ಅವರೇ, ಯೋರ್ ಟೈಮ್ಸ್ ಅಪ್, ಇಟ್ಸ್ ಮೈ ಟೈಮ್. ಮರ್ತ್ಬಿಟ್ರ? ಆನಿವರ್ಸರಿ ವಿಶ್ ಮಾಡ್ತಾರ ಮಾಡಿಲ್ವಾ? ಇಲ್ಲ, ಅವ್ರ ಜೊತೆಲಿ ಸೆಲೆಬ್ರೇಟ್ ಮಾಡಿದ್ವಿ ಹೈದರಾಬಾದ್ ಅಲ್ಲಿ. ಸರ್ ಆನಿವರ್ಸರಿ ಗಂಡ ಹೆಂಡತಿ ಸೆಲೆಬ್ರೇಟ್ ಮಾಡಬೇಕು ಸರ್. ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಸೆಲೆಬ್ರೇಟ್ ಅವರೇ ಗಂಡ ಹೆಂಡತಿ ಫ್ಯಾಮಿಲಿ ಎಲ್ಲರೂ. ಇದಾಗಬಾರ್ದು, ಇದು UI ದುನಿಯಾದಲ್ಲಿ ಇದಾಗಬಾರ್ದು. ಶ್ರೀಕಾಂತ್ ಸರ್, ಶ್ರೀಕಾಂತ್ ಸರ್ ನಂಗೊಂದು ಹೆಲ್ಪ್ ಮಾಡಿ, ಅದೊಂದು ಹೂವು ಕೊಡಿ ಶ್ರೀಕಾಂತ್ ಸರ್. ಎದುರುಗಡೆ ಇರೋ ಮೇಜಿನ ಒಂದು ಹೂವು ಕೊಡಿ ಸರ್. ನೋಡಿ ಯಾರು ಕೊಡ್ತಾ ಇದ್ದಾರೆ, ವೇಣು ಸರ್ ಕೊಡ್ತಾ ಇದ್ದಾರೆ. ಅಯ್ಯಾಕ್ ಸರ್. ಈಗ ನಥಿಂಗ್ ಡೂಯಿಂಗ್ ಮ್ಯಾಮ್, ಆನಿವರ್ಸರಿ ಅವ್ರು ನಿಮ್ಗೆ ವಿಶ್ ಮಾಡಿಲ್ಲ. ನಮ್ಮ ಉಪ್ಪಿ ಸರ್ ಹೆಂಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸರ್. ಆನ್ ಸ್ಟೇಜ್ ಮೇಡಮ್ಗೆ ಒಂದು ಹಂಗೆ ವಿಶ್ ಮಾಡ್ಬಿಟ್ಟು ಫ್ಲವರ್ ಕೊಟ್ಬಿಡಿ. ಕಮಾನ್ ಸರ್. ಥ್ಯಾಂಕ್ ಯು ಮೇಡಮ್, ನೀವು ಅಷ್ಟು ಈಸಿಯಾಗಿ ಹೇಳಿ ಬೇರೆಯವರಿದ್ದಾರೆ ಮಾತಾಡ್ಬೇಕು. ನಾನು ಧನಂಜಯ ಅವ್ರಿಗೆ ಹೇಳ್ತೀನಿ, ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ, ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ. ಈ ತಪ್ಪು ನೀವು ಮಾಡಬೇಡಿ ಆಯ್ತಾ? ನೀವು ಹೆಂಡತಿ ಕಲ್ಸಿ, ನಾನು ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ವಿಜಯ್ ಅವ್ರು ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ? ಯಾರು ಇವೆಲ್ಲ ಒಂದೇ ಟೀಮ್ ಮೆಂಬರ್ಸ್ ನನ್ಗೆ ಗೊತ್ತು. ಅಂಡ್ ಶಿವಣ್ಣ, ಯು ಆರ್ ದ ಬೆಸ್ಟ್. ಶಿವಣ್ಣ ಸ್ವಲ್ಪ ಹೇಳ್ಬಿಡಿ. ಶಿವಣ್ಣ ತುಂಬಾ ಖುಷಿ ಆಯ್ತು ಎಲ್ರಿಗೆ ನೋಡಿ. ಆಲ್ ದ ಬೆಸ್ಟ್ ಟು UI. ಎಲ್ಲರೂ ಮಾತಾಡ್ಬೇಕು. I don't want to take too much time. No, that's okay ma'am. But at least ಹೂ ಬಂತು ಮ್ಯಾಮ್. ಅಂಡ್ ಇದಾದ್ಮೇಲೆ ಸರ್ ಮ್ಯಾಮ್ ಜೊತೆ ಒಂದು ಟ್ರಿಪ್ ಸರ್, ಅಷ್ಟೇ ಸರ್ ಪ್ಲಾನ್ ಸರ್. ಸೂಪರ್ ಸರ್. ನೀವು ಹೂವೇ ಸಾಂಗ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಅದೇ 20 years ಅದೇ ಇಟ್ಕೊಂಡಿದ್ದೀನಿ ನಾನು ಅಷ್ಟೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು UI. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ನಮಸ್ತೆ. ನಾವು ಮಾತಾಡ್ಬೇಕು. ಉಪ್ಪಿ ಸರ್ ನಾವು ಮೀರ್ಸೋದಾಗ ಫಿಲ್ಟರ್ ಇಂದ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ದಟ್ ಇಸ್ ಒನ್ಲಿ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್. ಮ್ಯಾಮ್ ರಾಕಿಂಗ್ ಮ್ಯಾಮ್, ನೀವು ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ರೇಷ್ಮಾ. ಆಕ್ಚುಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಮತ್ತೆ ಜಗದೀಶ್ ಸರ್ ಸ್ವಲ್ಪ 1 hour ಅಂತ ಹೇಳೋದು. 1 hour ಅಲ್ಲ ಸರ್, ನಾನು ಥಿಯೇಟ್ರಲ್ಲಿ ಈ ಮೂವಿನ ಅಪ್ಲೋಡ್ ಮಾಡಿಸಿ ಇಲ್ಲಿ ಬಂದೆ. ಇಲ್ಲಿ ಬಂದು ಕೂತ್ಕೊಂಡು ನೋಡಿ ಅವಸರ ಆಗಿದೆ. ಆಕ್ಚುಲಿ ಎಲ್ಲ ಕೂತಿಗೆ ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ. ಇವೆಲ್ಲ ನಂಗೆ ಇನ್ನೊಂದು, ನಾನು ಪ್ರೈಸ್ ಚೆಕ್ ಮಾಡಿರಲಿಲ್ಲ. ಏನು ನಮ್ದು ಗೊತ್ತಿತ್ತು ನನಗೆ, ಬೇರೆದೆಲ್ಲ ಥಿಯೇಟರ್ದು ಪ್ರೈಸಿಂಗ್ ಏನಿದೆ ಅಂತ ನೋಡಿರಲಿಲ್ಲ. ಇದೇನಾಗಿದೆ, ಇತ್ತೀಚೆಗೆ ಹೈ ಬಜೆಟ್ ಪಿಕ್ಚರ್ಗಳು ಮಾಡ್ತಾರೆ, ಅದನ್ನು ರಿಕವರ್ ಮಾಡೋಕ್ಕೋಸ್ಕರ ಸ್ವಲ್ಪ ಟಿಕೆಟ್ ರೇಟ್ನ ಜಾಸ್ತಿ ಮಾಡೋದು ವಾಡಿಕೆ ಇದೆ. ಆದರೆ ಇದು ಕೂಡ ಹೈ ಬಜೆಟ್ ಪಿಕ್ಚರ್ ಆದ್ರೂ ಜನರಿಗೆ, ಅಭಿಮಾನಿಗಳಿಗೆ ಹೊರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡಕ್ಷನ್ ಟೀಮು ಮತ್ತು ಡಿಸ್ಟ್ರಿಬ್ಯೂಷನ್ ಟೀಮ್ ಅವರು ಟಿಕೆಟ್ ರೇಟ್ನ ಅಭಿಮಾನಿಗಳಿಗೆ ಒಂದು ಆಫರ್ಡಬಲ್ ಪ್ರೈಸಲ್ಲಿ ಇಕ್ಕಿದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಭಿಮಾನಿಗಳು ಯಾವತ್ತೂ ಖುಷಿಯಾಗಿ ಒಂದ್ಸರಿ ಆ ಕೊಟ್ಟಿದ್ದ ಕಾಸಿಗೆ ಒಂದು ನ್ಯಾಯ ಸಿಕ್ಕಿರುತ್ತೆ, ಮತ್ತೆ ಇನ್ನೊಂದ್ಸರಿ ಬಂದು ನೋಡೋಕೆ ಅವ್ರಿಗೆ ಶಕ್ತಿ ಇರುತ್ತೆ ಆರ್ಥಿಕವಾಗಿ. ಅದು ಥ್ಯಾಂಕ್ ಫಾರ್ ಬೋತ್ ಆಫ್ ದೆಮ್. ಈ ಹಿಂಗೆ ಇರಲಿ. ಹೈ ಬಜೆಟ್ ಮಾಡಿದಾಗ ನಾವು ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ತುಂಬ ಹೊರೆ ಕೊಡೋದು ಬೇಡ, ನಾವೆಲ್ಲರೂ ಕೇಳ್ಕೊತೀನಿ. ಆ್ಯಂಡ್ ಈಗ ಹಂಗೆ ತಲೆ, ಆ್ಯಕ್ಚುಲಿ ಇದು ಬ್ಲ್ಯಾಕ್ ಸ್ಕ್ರೀನ್ ಬಂತು ಸರ್, ತಲೆ ಕೆರೆಕತ್ತಾ ಇದೆ. ಒಂದು ಥಾಟ್ ಬಂದು ತಲೆಗೆ ಸಡನ್ ಆಗಿ. ಥಿಯೇಟರ್ ಎಷ್ಟು ಕೂದಲುಗಳಿಗೆ ಹೇಳ್ಬೇಕಾಗುತ್ತೋ ಏನು ಕತೆ ನಾವು ಗೊತ್ತಿಲ್ಲ, ಅರ್ಥ ಆಗಲ್ಲ. ನೋಡೋಣ, ಜನರು ಹುಳ ಹುಡ್ಕೊಂಡು ತಲೆ ಕೆರೆಕೊಂಡು ಕೂದಲು ಇಲ್ಲೂ ಕಿತ್ ಜಾಸ್ತಿ ಕೊಟ್ಟಿಗೆ ಗೊತ್ತಾಗುತ್ತೆ ನನಗೆ. ವೆಲ್ ಸರ್, ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೆ. ಆ್ಯಂಡ್ ಓಕೆ ಸರ್, ತುಂಬ ಕಾಯ್ಬಿಟ್ಟಿದ್ದೀನಿ. ಒಪ್ಪಿಟ್ಟು ಅಂತೂ ನಾನು 80 ಸ್ಟೋರಿ ಹೇಳಿದ್ದು, ಇಲ್ಲಮ್ಮ ಅದಲ್ಲ ಇದು ಇನ್ನೊಂದು ಸ್ಟೋರಿ ಅಂತ ನಾನು ಅಂತ ಹೇಳಿದೆ. ಅದಾದ್ಮೇಲೆ ಕೆಲವು ಜೊತೆ ಡಿಸ್ಕಸ್ ಮಾಡಿದ್ರೆ ಗುರು ಅದಲ್ಲಪ್ಪ ಇನ್ನೊಂದು ಸ್ಟೋರಿ ಅಂದ್ರು. ಸೊ ಅಲ್ಲೊಂಥರ ಒಳ್ಳೆ ಬಿಟ್ರಿ, ಪ್ರತಿ ಪಿಕ್ಚರ್ಗೆ ಒಳಗೆ ಬರ್ತಾ ಇರ್ತೀರಾ. ನೋಡೋಣ ಸರ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಎ ಮೂವಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್. ಥ್ಯಾಂಕ್ ಯು. ಪೋಸ್ಟರ್ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಆ್ಯಡಮ್, ಇವು ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ, ಅಥವಾ ಏನೋ ಹೇಳ್ತಾ ಇದ್ದಾರೆ, ಏನೋ ರಿಲಿಜಿಯನ್ನು ಏನೋ ಯೋಚನೆ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಹಾಡು ಬಂತು, ಟ್ರೋಲ್ ಆಗುತ್ತೆ. ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ. ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ ಅಂತ. ಆಮೇಲೆ ವಾರ್ನರ್ ನೋಡಿದೆ, ಅಲ್ಲಿಂದ ಮತ್ತೆ 2040 ಕೊಟ್ಟರು ಫ್ಯೂಚರ್ಗೆ. ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಅದೇ ಅಲ್ಲಿಂದ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ.
ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದರ ಮಧ್ಯ ಕಾಮನ್ ನನಗೆ ಎದಳ ಅಂತ ಒಂಚೂರು ಚಿವುಟಿ ಒಂಚೂರು ಎಚ್ಚರ ಬೆಳೆಸಿ ಅವನ ಮೈ ಮಾಡೋನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳಿ ಕಳಿಸಿರ್ತಾರೆ. ಸೊ UI ಯೂಸರ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವರು ಇವಾಗ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಅಂತ. ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ. ಥ್ಯಾಂಕ್ ಯು. ನಮಗೆ ಅದೊಂದು ಹಿಂಗೇನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಥರದೊಂದು ಅಂದರೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ಲ. ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ. ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನಿಮಾ ನೋಡ್ತೀವಿ UIನೂ. ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನನಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ KP ಶ್ರೀಕಾಂತ್ ಅವರು ಫಸ್ಟು ಮಚ್ಚಿಡ್ಕೊಂಡು ಒಂದು ಫೋಟೋ ಕಳಿಸ್ಬಿಟ್ಟಿರ್ತಾರೆ ಡೈರೆಕ್ಟರ್ಗಳಿಗೆ. ಇದೆಲ್ಲ ಹೆಂಗೆ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ ಈಗ ಆ್ಯಪಲ್ಲೆಲ್ಲ ನೋಡ್ಕೊಬಂದ್ವಿ. ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ ಬೇರೆ ಯಾವ ಒಳಗೆ ಹೇಳೋದು ನೀವೇ ಬೇಕಂತ ಇಂಥ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು. ಅವಾಗ ಪ್ರಮೋಷನ್ ಅಂತ. ಇಲ್ಲಿ ಮೋಸ್ಟ್ಲಿ ನೀವು ಯಾವುದು ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ, ಎಲ್ಲ ಫುಲ್ ನಿಮ್ಮ ಕಂಟ್ರೋಲಲ್ಲಿ ಕೊಟ್ಟಿದ್ದೀರ. ಅವ್ರಿಗೆ ತುಂಬ ಕಟ್ಟಾಗ್ದಂಗೆ ಆಗಿರುತ್ತೆ. ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಎಲ್ಲ ಮಾಡಿಕೊಂಡು ಏನೋ ಒಂಚೂರು ಗುರುಗಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ರು ಅವರು, ನಮ್ಮ ಕಾಕ್ರೋಚ್ಗೆ, ನೀವು ಏನು ಮಾಡ್ತೀವಿ ಗೊತ್ತಿಲ್ಲ, ಇವತ್ತು ಎಲ್ಲ ವಿಷಯ ನೀನೇ ಮಾತಾಡ್ಬೇಕು, ಇವತ್ತು ಸ್ಟೇಜ್ ಮೇಲೆ ನೀನು ವೈರಲ್ ಆಗೋ ಕಂಟೆಂಟ್ ಕೊಡಲೇಬೇಕು ಅಂತ. ಅದಕ್ಕೆ ಸುದಿ ಅದ್ಭುತವಾಗಿ ಮಾತಾಡಿದ್ರು. ಸೊ ಒಳ್ಳೆಯದಾಗಲಿ. ವೀನಸ್ ಎಂಟರ್ಟೈನರ್ಸು, ಹರಿ ಸಂಸ್ಥೆ, ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಖುಷಿ ಆಯಿತು ಆನ್ಲೈನ್ ಬುಕ್ಕಿಂಗ್ಸು ಇದೆಲ್ಲ ಕೇಳಿ. ಖಂಡಿತ ಎಲ್ಲ ನೋಡ್ತೀವಿ ಸರ್, ಒಳ್ಳೆಯದಾಗಲಿ. ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಹಂಗೆ ಗಡಿ ದಾಟ್ಬಿಟ್ರೆ ಮತ್ತೆ ಕರ್ಕ ಬರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ ಸರ್. ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟು ವರ್ಷ ಆದಮೇಲೆ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು ವಿಜಯ್ ಸರ್. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗೋಂಗೆ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ, ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋರು ಸರ್. ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದ್ರೆ ಅವತ್ತು ನಿಮ್ಮ ಸಿನಿಮಾದಲ್ಲಿ ನಾವು ಕಾಯ್ತಾ ಇದ್ದವು. ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಲರ್ನಿಂಗ್ ಡೈರೆಕ್ಟ್ರಾಗಿ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ. 100% ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರೂ ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು. ಅದಂತೂ ವಿತೌಟ್ ಡೌಟ್ ನಾನು ನಿಮ್ಗೆ ಹೇಳ್ತಿದ್ದೆ ಯಾವಾಗ, ಸರ್ ಡೈರೆಕ್ಷನ್ ಮಾಡಿ ಸರ್, ಜ್ಞಾಪಕ ಇದೆಯಾ ಸರ್, ಡೈರೆಕ್ಷನ್ ಮಾಡಿ ಸರ್ ಅಂತ. ಸೊ ಅವರೆಲ್ಲ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೆ ಅಂದ್ಕೊಂಡೆ. ಶ್ರೀಕಾಂತ್ ಅವ್ರಿಗೆ ತುಂಬ ಆಸೆ ಇತ್ತು, ಹೆಂಗೂ ಸರ್ಗ ಮಾಡಿದ್ರು ಗಟ್ಟಿಗೆ ಎಳ್ಕೊಂಡೋಗಿ ಬಿಡ್ತಾರೇನೋ ಸರ್, ನಮ್ಮಲ್ಲ ಸರ್ ಇವ್ರು ವರ್ಕ್ ಆಗಕ್ಕೆ ಬನ್ನಿ ಸರ್ ಅಂತ ಅದು ಮಾಡಲಿಲ್ಲ ಅವರು. ನಾನೀಗಂತೂ ಹೇಳಿದ್ದೆ ಸರ್ ಹೇಳಿ ಉಪಿ ಸರ್ ಮಾಡಿದಾಗ ಅಂತ. ಆದರೆ ನನಗೆ ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ದಾರೆ, ಜ್ಞಾಪಕ ಇರಲಿ ಯಾವುದು ಅಂತ ಅದು. ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ. ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ, ನೀವೊಂದು ಅವತ್ತೇ ಹೇಳಿದ್ವಿ, ಇವರು ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ. ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಹುಡ್ಕೊಂಡು ಬಂದಂಥವ್ರು. ಸೊ ಹಾಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ. ಒಳ್ಳೇದಾಗಲಿ, ಒಳ್ಳೇದಾಗತ್ತೆ ಕೂಡ. ಲಹರಿ ಸರ್, ವೇಲು ಸರ್, ಶ್ರೀಕಾಂತ್ ಸರ್, ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನ್ ಹೇಳಿದ್ರು, ಶ್ರೀಕಾಂತ್ ಕೂಡ ಚೆನ್ನಾಗಿ ಗೊತ್ತು, ಏನಿಲ್ಲ ಅಂದ್ರೆ ಹೋಗೋದಲ್ಲ, ಏನ ಇದ್ರೆ ಮಾತ್ರ ಹೋಗೋದು ಅಂತ. ಶ್ರೀಕಾಂತ್ ಇದ್ದಾರೆ ಅಂದ್ರೆ ಏನೋ ಒಂದು ಬೇರೆ ಲೆಕ್ಕಾಚಾರನೇ ಆಗುತ್ತೆ, ಒಳ್ಳೇದಾಗತ್ತೆ ಕೂಡ. ಒಳ್ಳೆ ಮನಸ್ಸು. ನಾಗಿ, ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರಾ. ಉಪ್ಪಿ ಸರ್ನ ಅವರ ಆಲೋಚನೆಗಳು ತಕ್ಕನಾಗಿ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದೀರಾ. ಈ ಸಿನಿಮಾ ಖಂಡಿತವಾಗ್ಲೂ ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂಥ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೆ ಸರ್. ಐ ಲವ್ ಯು ಅಣ್ಣ. ನಿಮ್ಮ ಮಾತನ್ನ ಯಾವಾಗ ಹೇಳ್ತೀನಿ ನಾನು ಫಸ್ಟ್ ಡಾರ್ಲಿಂಗ್. ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಡೈರೆಕ್ಟ್ ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ ಅಂತ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ ನಾನು.
ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ಓಮ್ ಬಂತು. ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನೇ ಮಣಿರತ್ನ ಮಾತ್ರ ಅಂತಿರಲ್ಲ, ಯಾರೇ ಮನೆಯಲ್ಲ ಮೀರಿಸ್ತಾರೆ ಡೈರೆಕ್ಟರ್. ಅವಾಗ ಹೇಳಿದ್ರು ಏನಿಲ್ಲ, ಯಾಕೆ ಹೇಳ್ತಿರ್ತಾರೆ, ಇಲ್ಲ ಒಪ್ಪಿಗೆ ನೋಡ್ತಾ ಇರಿ, ಫಿಲ್ಮ್ ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತು. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ, ಯಾಕಂದ್ರೆ ಮೋಡದಲ್ಲಿ ಮುಂಚೆ ಮಾಡಿದ್ದೆ ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಮಾಡಿದ್ನ ಲಾಂಗ್ ಇಡ್ತಾ ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿಲಿ ಒಂದು ರಿಯಾಲಿಟಿ ತಂದ್ರೆ ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದೆ ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದ ತಕ್ಷಣ ಬಂದು ಕೂತ್ರಿ ಹಿಂಗೆಲ್ಲ ಏನೇ ಮುಂಚೆ ಸೇರ್ತೀವಿ ಸರಿ. ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಂದರೆ ನೀವೇನೇ ಗೀತಾ ಬಿಡ್ತೀನಿ ಅವರೇ ಅಂತ. ಅಷ್ಟೊಂದು ಲವ್ ನನಗೆ ಅದು ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಆತನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಆಗ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತಾಡ್ತಾರೆ, ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು, ಬಟ್ ಅದೊಂದು ಒಳ್ಳೆ ಮನಸ್ಸಿರ್ಬೇಕು. ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ. ಆಮೇಲೆ ಅದಾದಮೇಲೆ ಇವ್ರು ಹೀರೋ ಮಾಡ್ತಾರೆ. ಆಮೇಲೆ ಜೊತೆಲಿ ಪ್ರೀತಿ ಇರ್ತಾರೆ, ಸಿನಿಮಾ ಮಾಡ್ತೀವಿ, ಲವಕುಶ ಅಂತ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ UI ಆಗಬಿಡಲಿ, ಯಾಕಂದರೆ UI ಡಿಸ್ಟರ್ಬ್ ಮಾಡೋದು ಬೇಡ. ಸೊ UI ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದರೂ ಏನಾದರೂ ಒಂದು ನಾನೊಂದು ಅಲ್ಲ ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪ್ಪಿ 2 ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳಿದೆ ಹೆಂಗಿತ್ತು, ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನಮ್ಗೆ ಅವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಕಡೆ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವು ಹೇಳ್ತೀವಿ ಇಲ್ಲ ರೀ ಸುಮಾರು ಇಲ್ಲ, ನನಗೆ ಇಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಬಂದು ನನಗಿಷ್ಟ ಆಯಿತು ಅಷ್ಟೇ. ಅದು ಜನಗಳಿಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ ಆಗಿ ಪ್ರೀತಿಸಬೇಕು. ಸುಮ್ಮನೆ ಬಂದು ಅನಿಸಿಕೆಗೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನಿನ ನೋಡ್ಬೇಕು ಸಿನಿಮಾ, ಅಭಿಮಾನಿಯಿಂದ ಬಂದು ನೋಡ್ಬೇಕು. ನೋಡಿ ನಾವು ತಮಿಳೆಲ್ಲ ಮಾಡ್ಬೇಕು, ನಾವು ಕಮಲಾಸನ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಿದ್ದು, ಅದು ಅಭಿಮಾನ. ಅದು ಒಂದು ಆಕ್ಟರ್ ಒಂದು ಡೈರೆಕ್ಟರ್ ಮೇಲೆ ಬೀಸಿದ್ದಾಗ ನಮ್ಗೆ ಅದೇ ಇಷ್ಟ, ಅದಿರ್ಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕು. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ? ಬಂದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತಿದೆ ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟ್ರೆಸ್ಟ್ ಅದು ತರ್ತಾರೆ. ಉಪೇಂದ್ರ ಅಂದ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಉಳಿತಿಗೆ ವೇಟಿಂಗ್ ಅಷ್ಟೇ, ಇನ್ನೊಂದು ಹೋಮ್ 2 ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಆಮೇಲೆ ಇವ್ರು ಹೇಳ್ತಿದ್ರು ಯಾಕಂದ್ರೆ ಪ್ರಿಯಾಂಕ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀತನ್ ಕೇಳಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವತ್ತು ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗ್ ಇರ್ತಾರಂತ ಒಂದು ಪ್ರಾಬ್ಲಮ್. ಆದ್ರೂ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡಮ್ಮ, ಬೇಡ ಇಂಥವ್ರು ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್, ಈವನ್ ಈಸ್ ಇಸ್ ಬೆಸ್ಟ್. ನೋ ಡೋಂಟ್ ಸೇ ದಟ್, ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೇನೋ ಬಿಟ್ಟಿದ್ದೀನ. ಆಮೇಲೆ ಇವರು ಇಲ್ಲ ಸುದೀಪ್ ಹೇಳ್ತಿರೋದು ಮಾತಾಡಕ್ಕೆ ಬರಲ್ಲ ಸುಮ್ಮನೆ. ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರಲ್ಲ, ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದ್ರ ಕಳ್ಸುತ್ತೆ, ಭಾಷೆ ಕಳಿಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದೀಪ್, ವೆರಿ ಗುಡ್, ಸೂಪರ್, ಐ ಲವ್ ಯು. ಇದೇ ಥರ ಬೇಡಿ. ಯಾಕಂದ್ರೆ ಮಾತಾಡೋದು ತುಂಬ ಚೆನ್ನಾಗಿ ಫನ್ ಮಾಡ್ತೈತೆ. ನಾನು 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋದು ಖಂಡಿತ. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನವೀನ್ ಬೇಲೂರು ಆಲ್ ದಿ ಬೆಸ್ಟ್, ಶ್ರೀಕಾಂತ್ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲ ಟೀಮ್ ಹೀರೋಯಿನ್ ಆಲ್ ದಿ ರೇಷ್ಮಾ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು. ಯಾವಾಗ ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್.
ಯಾಕಂದ್ರೆ ರಾ ಅಂತ ಆಮೇಲೆ ಶ್ರೀಕಾಂತ್ ಹೇಳಿದ್ರೆ ಖಂಡಿತ ಏನಾದರೂ ಮಾಡ್ತಾನೆ. ನಾವು ಏನೇ ಆದ್ರೆ ಕೋಪ ಇಲ್ಲ ಅಂದ್ರೆ ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ. ಪ್ರೀತಿ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಅದನ್ನ ಅಷ್ಟು ಡ್ರಾ ಮಾಡಕ್ ಬರಲ್ಲ. ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋಣ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇನು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಚೆನ್ನಾಗಿದೆ. ಹೆಂಗೆ KGF ಆಗಲಿ ಕಾಂತಾರ ಲೆವೆಲ್ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಲಿ ಅಂತ ನಮ್ಮ ಆಸೆ. ಯಾಕಂದರೆ ಫೈನಾನ್ಸ್ ಡೈರೆಕ್ಟರ್ ನಮ್ಮ ನಾಟ್ ಸೇ ಇಂಡಿಯನ್ ಕರ್ನಾಟಕ, ನಮ್ಮ ಇಂಡಿಯಾದಲ್ಲಿ ತಗೊಂಡು ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಉಪೇಂದ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ಥರ ನಿಲ್ಬೇಕಾದ್ರೆ ಫೈನಾನ್ಸ್ ಡೈರೆಕ್ಟರ್. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇರದೇ ಹೋದ್ರೆ ಐ ಟ್ರೈ ಟು ವಾಚ್ ಇನ್ ಇಯರ್ಸ್. 20th ಅಲ್ಲಿ ಅಲ್ಲಿ ವಾಚಿಂಗ್ ಎಫ್ ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಫೋನ್ ಮಾಡ್ತೀನಿ. ಬಟ್ ನೀವು ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ತೀನಿ ನಿಮಗೋಸ್ಕರ. ಓಕೆ, ಟು ಯು ಫಾಲೋ ಇಯರ್ ಅಲ್ಲಿ. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದಿ ಬೆಸ್ಟ್ ಕಂಟಿನ್ಯೂ ಆಫ್ ಯುವರ್ ಗಾಡ್. ನಿಜವಾದ ಪ್ರೀತಿ ಅನ್ನ ಹೇಳ್ತಾರೆ, ನಾನು US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ನೀವು ಇಲ್ಲಿ ಇರ್ಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನು ನೋಡ್ಕೋತೀನಿ ಅಂತ. ಈ ಬಾಂಧವ್ಯಕ್ಕೆ ಬರ್ಲಿ ರೀ ಚಪ್ಪಾಳೆ, ಇದು ರೀ ರಾಷ್ಟ್ರೀಯ ಸೆಲೆಬ್ರೇಟ್ ಬ್ಯೂಟಿ. ಅಣ್ಣ ನೀವು ಮೂವರು ಇರುವ ಸಮ್ಮುಖದಲ್ಲೇ ನಾನು ಐ ವಾಂಟ್ ಟು ರಿಕ್ವೆಸ್ಟ್ KP ಶ್ರೀಕಾಂತ್ ಸರ್, ಮನೋಹರ್ ಸರ್, ವೇಲು ಸರ್, ನವೀನ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. UI ಸಿನಿಮಾದ UI ವರ್ಲ್ಡ್ ನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಅಂತಂದ್ರೆ ಅದು ನಮ್ಮ ನಿರ್ಮಾಪಕರು ಮನೋಹರ್. ಎಲ್ಲ ಪತ್ರಿಕಾ ಸಾಹೇಬರಿಗೆ ನಮಸ್ಕಾರ. ಇಲ್ಲಿ ಪಂಚಪಾಂಡವರು ಕಂಡು ಇನ್ಕ್ಲೂಡಿಂಗ್ ತಮ್ಮ ಸೇರಿಸಿ ಸರ್. ಇವತ್ತು ಮಹಾಭಾರತದಲ್ಲಿ ಪಂಚಪಾಂಡವರು ಇದ್ದಂಗೆ ಕೌರವರು ಕಿತ್ಕೊಳ್ತಿರ್ತಾರೆ, ಪಾಂಡವರು ಹಂಚ್ಕೊಳ್ತಿರ್ತಾರೆ. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾವು ಕೊಡೋದಕ್ಕೆ ರೆಡಿ ಇರ್ತೀವಿ, ಅವರನ್ನು ಒಳ್ಳೆಯದಲ್ಲ. ಅದು ಶಿವಣ್ಣ ಸಿಗೋದು ಭಾಳ ತುಂಬ ಚೆನ್ನಾಗಿರೋದು. UI ಬಗ್ಗೆ ಮಾತಾಡಬೇಕು. ನಿನ್ನೆ ಹೈದರಾಬಾದ್ನಲ್ಲಿ ಪ್ರೆಸ್ ಮೀಟ್ಗೆ ಅಂತ ಹೋದಾಗ ನಮ್ಮ ನಿರ್ದೇಶಕರು ಆಲ್ಮೋಸ್ಟ್ 45 ಅವರ್ಸ್ ಕೆಲಸ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ 1 ಅವರ್ ನಿದ್ದೆ ಮಾಡಿದ್ದಾರೆ ಅಷ್ಟೇ. ನಾನು ಜೊತೆಲಿ ಟ್ರಾವೆಲ್ ಮಾಡಿದೆ. ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು. ನಾಳೆ ಚೆನ್ನೈಗೆ ಹೋಗ್ತಾ ಇದ್ದಾರೆ, ನಾಳೆ ಮುಂಬೈಗೆ ಹೋಗ್ತಾ ಇದ್ದಾರೆ. ಅವರು ಒಂದು ಎಫಿಟ್ ಇದೆ ನಮ್ಮ ಸಾಹೇಬರಿಗೆ, ಮ್ಯಾನ್ ಮಿಷನ್. ಇನ್ನೊಂದು ಹೆಸರು ಇದೆ ಅಲ್ಲಿ ಹೈದರಾಬಾದ್ ಕೊಟ್ಟೆ, CK. ಕೆಲವಿಗೆ ಟೀ ಶರ್ಟ್ ಅಲ್ಲ, ಕಂಟೆಂಟ್ ಕಿಂಗ್ ಅಂದ್ರೆ ಉಪೇಂದ್ರ ಅವರೇ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ಅಫ್ಕೋರ್ಸ್ ಕ್ಯಾಪ್ಟನ್ ಆಫ್ ದ ಶಿಪ್ ಉಪೇಂದ್ರ ಅವರ ನೇತೃತ್ವದಲ್ಲಿ ಅಜೀಶ್ ಲೋಕನಾಥ್ ಅವರು, ವೇಣು ಅವರು ಕ್ಯಾಮರಾಮನ್ ಸರ್, ಮತ್ತೆ ನಮ್ಮ ನಿರ್ಮಲ್, ನವೀನ್ ಅವ್ರ ಟೀಮು, ತುಂಬಾ ಜನ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಅವೆಲ್ಲ ಮಾಡಿರೋದು 24/7 365 ಡೇಸ್ ಕಷ್ಟಪಟ್ಟಿದ್ದಾರೆ ಸರ್ ಈ ಸಿನಿಮಾಗೆ. ಒಂದು ಇಂಚು ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ, ಆ ಕ್ವಾಲಿಟಿ ತರಲಿಕ್ಕೋಸ್ಕರ ಉಪೇಂದ್ರಜಿ 1-2 ವರ್ಷ ಈ ಸಿನಿಮಾ ತಗೊಂಡ್ರು. ಇಟ್ಸ್ ಎ ಬ್ಯೂಟಿಫುಲ್. ಮಾರಿಕಣ್ಣು ಊರಿ ಮ್ಯಾಗೆ ಹಾಡಿದ್ದಿಲ್ಲ, ಮಾರಿಕಣ್ಣು ಇವಾಗ ಇಡೀ ಪ್ರಪಂಚದ ಕಣ್ಣು UI ಮ್ಯಾಗಿದೆ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಸರ್ ಮ್ಯೂಸಿಕಲ್ ಆಗಿ ನಿಮ್ಮ ಒಂದು ವರ್ಡ್ ಸರ್. ಕಷ್ಟಬಿದ್ದಿರೋದಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಖಂಡಿತವಾಗ್ಲೂ ಇಷ್ಟೊಂದು ಜನ ಮಾತಾಡಿದಕ್ಕೋಸ್ಕರ ಖಂಡಿತವಾಗ್ಲೂ ಇದು ದೊಡ್ಡ ಸಕ್ಸಸ್ ಆಗುತ್ತೆ. ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗ್ಬೋದು. ನನ್ನ ವಿಜಯ್ ಸರ್ ಅವರೆಲ್ಲ ಪಬ್ಲಿಸಿಟಿ ಕಿಂಗು ಎಲ್ಲ ಅಂತಾರೆ. ಅದಕ್ಕೆ ಮೂಲ ಕಾರಣನೇ ನನ್ನ ಅಣ್ಣ ಇದ್ದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ ಇವರು ಶಿವಣ್ಣ ಅವರಿಂದ. ಅದೆಲ್ಲ ಏನೇ ಇದ್ರೂ ಶಿವಣ್ಣ ಅವರ ಅಭಿಮಾನ, ನಾವು ಯಾವುದೇ ಸಿನಿಮಾ ಮಾಡೋದ್ರೂ ಜೊತೆ ಇರ್ತಾರಲ್ಲ ಅದೇ ಕಾರಣ. ಆಮೇಲೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.
ನನಗೆ ಬುದ್ಧಿ ಬಂದಂಗೆ 100 ಕೋಟಿ ಕ್ಲಬ್ನ ದಾಟಿಸಿದವರು ಶಂಕರ್ ಅವರು. ಇವತ್ತು 1000 ಕೋಟಿ ದಾಟಿಸಿರೋರು ಪ್ರಶಾಂತ್ ನೀಲು. ನೀವು ಯಾರನ್ನೇ ಕೇಳ್ಕೊಂಬನ್ನಿ, ನಿಮ್ಮ ಬೆಸ್ಟ್ ಡೈರೆಕ್ಟರ್ ಯಾರು ಅಂದರೆ ಉಪೇಂದ್ರ ಅವರು. ಅವರು ನಮ್ಮ ಸಂಸ್ಥೆಗೆ ಡೈರೆಕ್ಷನ್ ಮಾಡಿಕೊಟ್ಟಿರೋದೇ ನಮ್ಮ ಭಾಗ್ಯ. ಈ ಎಲ್ಲ ನಿರ್ದೇಶಕರು ಬೆಸ್ಟ್ ಡೈರೆಕ್ಟರ್ ಅಂದರೆ ಅವರು ಅಂತಾರೆ. ಈ ಚಿತ್ರನ ಎಲ್ಲ ಕನ್ನಡಿಗರು ಸೆಲೆಬ್ರೇಟ್ ಮಾಡೋಣ, ಉಪೇಂದ್ರ ಅವ್ರ ನಿರ್ದೇಶನ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ, ಅದ್ಭುತವಾಗಿದೆ, ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಆಮೇಲೆ ಮನೋಹರ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ಏನೇ ಆಗಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕಂದ್ರೆ ಅವರ ಒಂದು ಮನಸ್ಸು ಮತ್ತು ಅವರ ಕಾಂಟ್ಯಾಕ್ಟ್ಸೇ ಕಾರಣ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನವೀನ್ ಸರ್. ಸೊ ಮಚ್ ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಧನಂಜಯ್ ಸರ್, ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ಸಚ್ ಅ ವಂಡರ್ಫುಲ್ ಫಿಲ್ಮ್ ಫಾರ್ ಅಸ್. From the bottom of my heart, I wish the very big success for this entire team. Thank you so much. ಆಮೇಲೆ ಒಂದು ಮರ್ತ್ಬಿಟ್ಟಿದ್ದೆ, ಉಪ್ಪಿ ಸರ್ ಅವ್ರ ಜೊತೆ ಪ್ರಿಯಾಂಕಾ ಮೇಡಮ್ ಹೇಳ್ದಂಗೆ 2.5 ವರ್ಷ ನಾನು ಒಬ್ಬನೇ ಅಲ್ಲ ಮೇಡಮ್, ನಾಗಿ ವನಿತಾ ಮತ್ತೆ ಅವರ ಟೀಮ್ ಒಂದು 15 ಜನ ಇದ್ದಾರೆ ಮೇಡಮ್. ಒಂದು 25 ಇಂಚೀರ್ ಜೊತೆಲಿ ಇದ್ದಿದ್ದು ಅವ್ರಿಗೆ, ನಾನು ಒಬ್ಬನೇ ಅಲ್ಲ. ಅದಂತೂ ನಿಜ, ಸಾರಿ ಕೇಳ್ತೀವಿ ನಿಮ್ಗೆ. ಯಾಕಂದ್ರೆ ಅವರು 2.5 ವರ್ಷ ನಮ್ಮ ಜೊತೆ ಇದ್ರು, ನನ್ನೊಬ್ಬನ ಜೊತೆ ಅಲ್ಲ, 25 ಜನದ ಜೊತೆ. ಇನ್ನ 20th ವರೆಗೂ ನಮ್ಮ ಜೊತೆ ಇದ್ದಾರೆ ಮೇಡಮ್. ಈಗ ಉಪ್ಪಿ ಸರ್, ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್ ನಿಮ್ಮ ಮಾತನ್ನ ಕೇಳೋದಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ಎಲ್ಲ ಕಳಿಸ್ಕೊಡ್ತೀನಿ, ಯಾಕಂದ್ರೆ ಅವ್ರನ್ನ ಜಾಸ್ತಿ ಹೊತ್ತು ಕಾಯ್ಸಕ್ಕೆ ನನಗೆ ಇಷ್ಟ ಇಲ್ಲ. ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರ. ಶಿವಣ್ಣ, ನೀವು ನಿಜ ಹೇಳ್ದಂಗೆ ನೀವು ನಿಮ್ಮ ಹಾರ್ಟೇ ಆದ್ರೆ ಶಿವಣ್ಣ. ನಾನು ಇವತ್ತೆಲ್ಲ ನೋಡ್ತಿರೋದು, ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾಳದ ಮನುಷ್ಯ, ನೀವು ಅಪರಂಜಿ, ನೀವು ಅದೇನೋ ನೋಡಿ. ಅದಕ್ಕೆ ನಿಮ್ಮಿಂದ ಬ್ರೇಕ್ ತಗೊಂಡವ್ರು ಎಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ, ಏನು ಹೇಳಿ, ನೀವು ಅದಕ್ಕೆ ಹೀರೋ ಆಗಿ ಇರಬೇಕು. ಯಾಕಂದ್ರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು, ನೀವು ಡೈರೆಕ್ಷನ್ ಮಾಡೋಕೆ ಹೋಗ್ಬೇಡಿ. 100 ವರ್ಷ ಇರ್ತೀರಾ, 100 ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ. 100 ಥ್ಯಾಂಕ್ ಯು. ಥ್ಯಾಂಕ್ಸ್ ಡಾಲಿ ಅವರೇ, ವೆಲ್ಕಮ್ ಟು ಅವರ್ ಇದು. ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರಾ, ಆಮೇಲೆ ಮಾತಾಡೋಣ. ಓಕೆ, ಇವರು ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ಹತ್ರ ಸೇರ್ಕೊಂತ ಇದ್ದೀರಾ. ಇವರು ನಿಜವಾಗ್ಲೂ ನಿಜ ಹೇಳ್ಬೇಕು ಅಂದರೆ, ನಾನು ಮೊನ್ನೆ ಇದಾಗಿ ನಿಜವಾಗ್ಲೂ ಹಾರ್ಟಿಲಿ ತುಂಬ, ಯಾಕಂದ್ರೆ ನಾವಲ್ಲಿ ಇದೀವಂತ ನಮ್ಮನ್ನು ಎದುರುಗಡೆ ಹೊಗಳ್ತಾರೆ, ಹಿಂಗೆ ನೀವು ಆ ಥರ ಡೈರೆಕ್ಟ್ ಇದ್ರೆ ಡೈರೆಕ್ಟರ್ ಅಂತ. ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ದಂಗಾಗೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಅದನ್ನು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು, ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಪಟ್ಟೆ. ಯಾರೋ ಕೇಳಿದಾಗ ಅನ್ನಿಸ್ತಾರೆ, ಬನ್ರಿ ನೋಡ್ರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಲ್ಪ ಕಣ್ ತೆಗೆದು ನೋಡಿ ಅಂತ. ತುಂಬ ಖುಷಿ ಆಯ್ತು ಅವ್ರು ಬಂದು ಇದು ಮಾಡಿರೋದು. ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ. ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್. ಹಾಂ, ಓಕೆ. ಇದು ಹೇಳ್ಬಿಟ್ಟು ಇನ್ನೊಂದು, ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು. ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾಗೆ ನೀವು ಐಡಿಯಾ ಬಂದಿದ್ದೆ ಅವರಿಂದ. ಹೇ ಉಪೇಂದ್ರ ಅವರೇ, ನೀವು ಮಾಡಿದ್ದೀರ ಕನ್ನಡದಲ್ಲಿ, ಇದನ್ನ ಬೇರೆ ಥರ ಮಾಡೋಣ. ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮರು ಕರ್ಕೊಂಡು ಬಂದರು. ಮನೋಹರ್ ಅವರು ಎಂಟ್ರ್ ಆದರು, ನವೀನ್ ಅವರು ಎಂಟ್ರ್ ಆದರು, ಲಹರಿ ಸಂಸ್ಥೆ ಎಂಟ್ರ್ ಆಯಿತು. ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ, ಪಯನೀರ್ ಅವ್ರ ಮ್ಯೂಸಿಕಲ್ಲಿ. ಏನೋ 50 ವರ್ಷದಿಂದ ಮ್ಯೂಸಿಕ್ನ ಒಂದು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಂಡು ಮಹಾನುಭಾವ ಹೇಳಿ ಅವರು ಮಾತಾಡೋಲ್ಲ ನೋಡಿ. ಆದರೆ ಹಿಂದೆ ನಿಂತಿರ್ತಾರೆ. ಈ ಸಿನಿಮಾ ಇಷ್ಟು ಅದ್ದೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಎಲ್ಲರೂ ಕಾರಣ ಇವರೆಲ್ಲ. ನಾನು ಅದನ್ನು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಹೇಳಲೇಬೇಕು ಅಂದ್ಬಿಟ್ಟು. ಅದಕ್ಕೆ ಶಿವಣ್ಣ ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಆಮೇಲೆ ನನ್ನ ಇಷ್ಟು 1.5 ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೋಸ್ಕರ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್.
ತುಂಬಾ ತುಂಬಾ ಏನೇನೋ ಹೇಳ್ತಾರೆ ನನಗೆ ಒಂಥರ ಮುಜುಗರ ಆಗುತ್ತೆ ಪ್ರತಿ ಸತಿನೂ ಕೂಡ. ಡೈರೆಕ್ಟ್ರು ಆ ಡೈರೆಕ್ಟ್ರಿಗೆ ಇವರು ಇನ್ಸ್ಪಿರೇಷನ್ ಅದು ಇದು ಅಂತ ಏನು ಹೇಳ್ತಾರೆ. ನನಗೆ ಒಂದೇ ಅನ್ಸಿದ್ದು ಅವಾಗ ಏನು ಅನ್ನಿಸ್ತಂದ್ರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ, ಆಮೇಲೆ ವಿಶ್, ಆಮೇಲೆ ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ. ಒಳಗಡೆ ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲಿ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಏನೇನೋ ಸಿಕ್ತು, ಆ ಥರ ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಹುಡುಕಿದಾಗ ಏನಾಗುತ್ತೆ ಅಂದ್ರೆ, ನಾನು ನನ್ನೊಳಗೆ ಮಾತ್ರ ಹುಡ್ಕೊಂತ ಇಲ್ಲ, ನಿಮ್ಮೊಳಗೆ ನೀವು ಹುಡ್ಕೊಂತಿರೋದು, ನಿಮ್ಮೊಳಗೆ ನೀವು ಹುಡ್ಕೊಂತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ಈ ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗೋದು ಯಾಕೆ ಅಂದ್ರೆ, ನೀವು ಯಾಕೆ ಒಳ ಬಿಟ್ಕೊಂತೀರ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದ್ರೆ ಒಂದು ಹೆಸರು ಇಡ್ಬೋದು. ನನಗೇನಂದ್ರೆ, ನಾನು ಹೆಸರು ಇಟ್ಬಿಟ್ರೆ ಅಷ್ಟೇ ಮುಗಿದೋಗಿ ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮ್ಗೆ ನೂರಾರು ಹೆಸರುಗಳು ಬರುತ್ತೆ. ಅಲ್ಲಿ ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದ್ರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿ ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋ ಹೇಳ್ತಾರೆ, ಇಷ್ಟೇ ನನಗೆ ಯೋಗ್ಯತೆ, ಅದು ಗ್ರೇಟ್ನೆಸ್ ಇದೆ. ನಿಮ್ಗಳದ್ದು ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೋಗಿದಾಗ ಒಂಥರ ಮುಜುಗರ ಆಗುತ್ತೆ, ಗೊತ್ತಿಲ್ಲ ನನಗೆ ಹೆಂಗ್ ತಗೋಬೇಕು ಅಂತ. ಅವಾಗ ಏನು ಅನ್ಕೊತಿರೋದು, ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳು ಬಂದಿರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ. ಥ್ಯಾಂಕ್ ಯು ಸರ್. ತಾವು ಬಂದಿರೋದು ತುಂಬಾ ಸಂತೋಷ ಆಯ್ತು. ತಾವು ತುಂಬಾ ಬಿಸಿ ಇದ್ದೀರಾ, ಮಗಳು ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬಿಸಿ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದ್ರೆ, ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ, ಏನು ಏನ್ ಮಾತಾಡಲ್ಲ ಅನ್ನೋ ಭಯ ಅಲ್ಲ, ಏನ್ ಮಾತಾಡ್ಬೇಕು ಅನ್ನೋ ಭಯ ಇರುತ್ತೆ. ನನ್ಗೆ ಏನ್ ಮಾತಾಡ್ಬಿಡ್ತೀನೋ ವಾ 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 ವಾ. ಈ ಫೋಬಿ ಇದ್ರೆ ಒಳ್ಳೇದು, ಅದಕ್ಕೆ ಚೆನ್ನಾಗಿ ಮಾತಾಡ್ತಿರ್ಬೇಕು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಏನೋ ನನ್ನ ಲಿಸ್ಟ್ ಇದೆ ಪಾಪ. ಈಗ 2.5 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡೋದು ನನ್ನ ಅನುಭವ ಹೇಳಬೇಕು. ಎಲ್ಲಿಂದ ಅಂದ್ರೆ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯ್ತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ವಿ ಈ ಒಂದು ಟಾಪಿಕ್ನ. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್, ನರೇಶ್, ಡೈರೆಕ್ಟರ್ ಶಶಾಂಕ್, ಮಂಜು ಮಾಂಡವ್ಯ, ವಿವೇಕ್, ವೇದಿಕಾ, ಆಮೇಲೆ ನನ್ನ ಫ್ಯಾಮಿಲಿ, ನಾನು ಎಲ್ಲಾದ್ರೂ ಡಿಸ್ಕಸ್ ಮಾಡ್ತೀನಿ. ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅನ್ಕೋತ ನಾನು ಬಹಳ ಗೌಪ್ಯ ಮಾಡ್ತೀನಿ, ಯಾರು ಹೇಳಲ್ಲ ಅಂತ. ನಾನು ಎಷ್ಟು ಕತೆ ಎಷ್ಟು ಜನಕ್ಕೆ ಹೇಳ್ತೀನಿ ಅಂದ್ರೆ, ಒಂದು 3 ತಿಂಗಳು ಬಿಟ್ಬಿಟ್ಟು ಅವ್ರು ಯಾರು ಸಿಕ್ಕಿದಾಗ ಆ ಕತೆ ಹೇಳೋಕೆ ನಾನು ಆಲ್ರೆಡಿ ಹೇಳಿದ್ದೆಪ್ಪ, ಆದ್ರೆ ತುಂಬಾ ಸತಿ ಆಗಿದೆ ನನಗೆ. ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದೇ ತರ ನನ್ನ ಫ್ಯಾಮಿಲಿಯಲ್ಲಿ ಪ್ರಿಯಾಂಕಾ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಜೊತೆಲಿರೋರ ಜೊತೆ, ಆಮೇಲೆ ನನ್ನ ಬ್ರದರ್ ಸುಧೀಂದ್ರ, ವೀಣಾ, ಅವ್ರ ಮಕ್ಕಳ ಜೊತೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ. ಅರುಣ್, ಲೋಕಿ, ವಿನಯ್ ಅಂತ, ಹನುಮಂತ, ತುಂಬಾ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು. ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ ಸಬ್ಜೆಕ್ಟ್ ಬಗ್ಗೆ. ಸೊ ಈ ತರ ತುಂಬಾ ಜನ ಈ ಸ್ಟೋರಿ ಡಿಸ್ಕಸ್ ಆಗಿ, ಅದಾದ ಮೇಲೆ ಫಸ್ಟ್ ಇದನ್ನ ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು KP ಶ್ರೀಕಾಂತ್ ಅವರು, ನಮ್ಮ ನಾಗಿ ಅವರು. ಒಂಥರ ಅವ್ರನ್ನ ನಾನು ಯಾವಾಗಲೂ ಏನಂತೀನಿ ಅಂದ್ರೆ, ಒಂಥರ ಏನಾದ್ರು ಗಡ್ಡ ಬಿಟ್ಕೊಂಡು ಈ ವ್ಯಾಸರು, ವಾಲ್ಮೀಕಿ ಆ ಥರ ಇರ್ತಾರೆ. ಒಂಥರ ಬಹಳ ಜ್ಞಾನ ಭಂಡಾರ ತರ ಪಟ ಅಂತ ಹೇಳ್ಬಿಡ್ತಾರೆ. ಅನ್ಸಿದ್ರೆ ಮಕ್ಕಳು ನೋಡಿದಾಗ ಹೇಳ್ಬಿಡ್ತಾರೆ. ಫಸ್ಟ್ ಬಂದಾಗ ಇದನ್ನ ಮಾಡಿದಾಗ ಅದೇ ತರ ಮನೋಹರ್ ಎಂಟರ್ ಆದ್ರು. ಮನೋಹರ್ ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮ್ಗೆ. ಅದಾದ್ಮೇಲೆ ಅವರ ಮಗ ನಮ್ಮ ನವೀನ್ ಅವರು ಒಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವರು. ಅವ್ರು ನಮ್ಗೆ ಸಜೆಸ್ಟ್ ಮಾಡಕ್ ಶುರು ಮಾಡಿದ್ದೀನಿ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ತರ ರೂಪಗೊಳ್ತು. ಸೆಟ್ಗಳು ಬೇರೆ ತರ ಹಾಕಕ್ ಶುರು ಮಾಡಿದ್ವಿ. ಒಂಚೂರು ಇದು ಇಟ್ಕೊಂತೀರ, ನನಗೆ ಇದು ಎರಡು ಇಟ್ಕೊಂಡು ನೋಡಕ್ ಆಗಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಚಂದ್ರು, ನವೀನ್ ಅವ್ರ ಮಗ ಚಂದ್ರು ಅವರು ನಮ್ಗೆ ಹೈದ್ರಾಬಾದಲ್ಲಿ ತುಂಬಾ ಇದು ಮಾಡಿದ್ರು ಸರ್. ಬೇರೆ ಹತ್ರನೇ ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ, ಪ್ರಶಾಂತ್, ಮನೋಜ್, ಪಾರ್ಥಸಾರಥಿ, ಕಿಶೋರ್, ಅಭಿಜ್ಞ, ಇವೆಲ್ಲ ನನ್ನ ಟೀಮ್. ಅದೇ ಹೇಳಿದ್ರಲ್ಲ ಪ್ರಿಯಾ ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ನನ್ನ ಜೊತೆಲಿದ್ದ ಬಗ್ಗೆ ಹೇಳ್ತೇನೆ, ಎಷ್ಟು ಜನ ನನ್ನ ಜೊತೆಲಿದ್ರು ಅಂತ. ಇದಾದ್ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಅಷ್ಟು ಎಂಟ್ರಾಗಿದ್ದು ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅನ್ಸುತ್ತೆ, ಶಿವಕುಮಾರ್ ಅವರು. ಅವ್ರ ಬಗ್ಗೆ ಬಹಳ ಹೇಳ್ಬೇಕಿಲ್ಲಿ. ಯಾಕಂದ್ರೆ
ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ, ನೀವು ಪಿಕ್ಚರ್ ಅಲ್ಲಿ ನೋಡ್ತೀರಾ. ಯಾಕಂದ್ರೆ ಆ ಥರ ಒಂಥರ ವಿಚಿತ್ರವಾಗಿ ಸೆಟ್ ಆಗಿದ್ದಾರೆ. ನಿಮ್ ರೆಗ್ಯುಲರ್ ಅಂತೂ ಇರಲ್ಲ. ಒಂದು ಮನೆ ಅಂದ್ರೆ ಅದೊಂಥರ ಇರುತ್ತೆ, ಒಂದು ಊರಂದ್ರೆ ಒಂಥರ ಇರುತ್ತೆ, ಆ ಥರ ಅದನ್ನೆಲ್ಲ ಮಾಡಿಕೊಂಡಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು. ಅವ್ರ ಜೊತೆ ಇದ್ದಿದ್ದು ನಮ್ಗೆ ತುಂಬಾ ಸ್ಪಾಟ್ ಅಲ್ಲಿ ಇದು ಮಾಡಿದ್ರೆ ಕಿರಣ್, ಸುನೀಲ್, ಮನು ಪ್ರಸಾದ್ ಅಂತ ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದ್ರೆ ಕೂತ್ರೆ ನಿಂತ್ರೆ ಸಾಕು, ಏನಿಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗೆ ಕೊಡೋರು. ನಿಮ್ಗೆ ಡೈರೆಕ್ಟ್ ಅರ್ಥ ಆಗುತ್ತೆ ರೆಡಿ ಅಂತ ಟೈಮಲ್ಲಿ ಯಾರೋ ಹೆಲ್ಪ್ ಮಾಡಿ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಆ ಥರ ಒಂದು 100 ಆನೆ ಬಲ ನಮ್ಗೆ ಅವರೆಲ್ಲ. ಅದಾದ ಮೇಲೆ ಕ್ಯಾಮ್ರಾಮನ್ ಹೆಗಡೆ ಮಾಡ್ಬೇಕಾಗಿತ್ತು ನಮ್ಮ ಜೊತೆಲಿ. ಅವ್ರು ತುಂಬಾ ಬ್ಯುಸಿ ಆಗಿದ್ದರಿಂದ ಅವ್ರು ಸಿಗ್ಲಿಲ್ಲ. ಆಮೇಲೆ ಪ್ರಜ್ವಲ್ ಅಂತ ಬಂದ್ರು, ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿದ್ದು ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ಬೇಡ ನಮ್ಮ ಹಳೆ ತಲೆ ನಮ್ಮ ಬಹಳ ಫೇವರೇಟ್ ಅವರು ಬಂದು ನಮ್ಮ ಇಡೀ ಪಿಕ್ಚರ್ನ ಮುಗಿಸ್ಕೊಟ್ರು. ಅದಾದ ಮೇಲೆ ಅವ್ರ ಜೊತೆಲಿ ಇದ್ದಂಥವ್ರು ಯಶಸ್ವಿನಿ, ಆಮೇಲೆ ಸ್ಟಡಿ ಕ್ಯಾಂಪ್ ಬುಜ್ಜಿ ಅವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೆಲಿ. ಎನಿ ಶಾಟ್ ಯಾವ ಥರ ಹೇಳಿ ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡಾದ್ರೆ 3 ನಿಮಿಷ 2 ನಿಮಿಷ ಒಂದೇ ಟೇಕ್ ರಾಪ ತೊಡ್ದು ಕಾವಲ್ಲ ಒದ್ದ ಈಸ್ಕೊಂಡು ಹಂಗೆ ಎದ್ದೋಗವ್ರು. ಆ ಥರ ಒಬ್ಬ ಬುಜ್ಜಿ ಅವರು, ಅವ್ರು ನೆನೆಸ್ಕೋಬೇಕು ಇವತ್ತು. ಅದಾದ ಮೇಲೆ ಡ್ರೋನ್ ಸಂತೋಷ್ ಅಂತ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇದಾದ ಮೇಲೆ ಕಾಸ್ಟ್ಯೂಮ್ ಭರತ್ ಅಂಡ್ ವರ್ಷಿಣಿ, ನೀನೆಲ್ಲ ಏನ್ ಮಾಡಿದೀನಿ ನಾನು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆ ಭರತ್ ವರ್ಷಿಣಿ ಒಂದೊಂದನ್ನು ಐಟಮ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದು ಇಲ್ಲೆಲ್ಲಿ ಹುಡುಕಿ ಏನೇನು ಮಾಡಿ ನಮ್ಗೆ ತಂದಿದಾರೋ ಗೊತ್ತಿಲ್ಲ. ಇವತ್ತು ಹೇಳ್ತಾರೆ ಏನ್ ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರ್ ಮಾಡಿರಿ, ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆಕ್ಚುಲಿ. ಆಮೇಲೆ ಮ್ಯೂಸಿಕ್ ಫಸ್ಟ್ ಗುರುಕಿರಣ್, ನಾನು ನಿಮ್ಗೆ ಆಶ್ಚರ್ಯ ಆಗೋದು ಗುರುಕಿರಣ್ ಅಂತ. ನಾನು ಗುರುಕಿರಣ್ ಹತ್ರ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ, ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ. ಕೊನೆಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ, ಅವರು ನಮ್ಮ ಅಜನೀಶ್ ಅವರು. ಅಜನೀಶ್ ಅವ್ರ ಬಗ್ಗೆ ನಾನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ, ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು. ಒಂದು ಏನಂದ್ರೆ ಕಾಂತಾರ ಆದ್ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲೋದ್ರೂ ಕೂಡ ಮ್ಯೂಸಿಕ್ ಅವರು ಅಜನೀಶ್ ಅಂತಾರೆ. ಸೊ ನಮ್ಗೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿರೋದು. ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರ್ ಅಲ್ಲಿ. ನೀವು ಹೇಳ್ದಂಗೆ ಒಂದು ಅದೇನೋ ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ತರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದು ರೀ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದರು. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಮನೋಹರ್. ಥ್ಯಾಂಕ್ ಯು ಸರ್. ಓಕೆ, ಅದಾದ್ಮೇಲೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವ್ರು ಹೆಂಗೆ ನನ್ನ ಜೊತೆ ಬಂದ್ರೆ ನನ್ನ ಜೊತೆ ಡೈರೆಕ್ಟರ್ ತರ ಇರ್ತಾರೆ, ಮಾಸ್ಟರ್ ತರ ಇರಲ್ಲ. ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮ ಅವರು, ಚೇತನ್ ಡಿಸೋಜ ಬಂದಿದ್ದಾರೆ ಇಲ್ಲ, ಯಾರು ಬಂದಿಲ್ಲ, ಯಾರು ಕರೆದಿಲ್ಲ ನೀವು. ಓಕೆ, ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್, ಇಮ್ರಾನ್ ಮಾಸ್ಟರ್ ಅಷ್ಟೇ ನನ್ನ ಜೊತೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ತರ ವರ್ಕ್ ಮಾಡ್ತಾರೆ ಪಾಪ, ಅಷ್ಟು ದೊಡ್ಡ ಮಾಸ್ಟರ್ ಆಗಿ. ಅದಾದ್ಮೇಲೆ ಎಡಿಟರ್ಸ್ ನಮ್ಮ ಜೊತೆ ಇದೇ ತರ ಶ್ರೀ ಅಂತ ಒಬ್ರು ಎಡಿಟರ್ ನಮ್ಮ ಜೊತೆ ಒಂದು 6 ತಿಂಗಳೇನೆ ನಮ್ಮ ಜೊತೆ ಇದ್ರು. ಅದಾದ್ಮೇಲೆ ಅವ್ರಿಗೂ ಯಾವ್ಯಾವ್ದೋ ಬೇರೆ ಪ್ರಾಜೆಕ್ಟ್ ಇತ್ತು, ಏನೋ ಅಮೆರಿಕೆಗೆ ಹೋಗ್ಬೇಕಾಗಿತ್ತು, ಅವ್ರು ಯಾವ್ದೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಈ 2 ವರ್ಷ ನಮ್ಗೆ ನಿಮ್ ಜೊತೆ ಬರಕ್ ಆಗಲ್ಲ ಅಂದ್ರು ಪಾಪ, ಅವ್ರು ಬಿಸಿ ಇದ್ರು, ಅವ್ರು ತಪ್ಪಲ್ಲ. ಆಮೇಲೆ ನಮಗೆ ಸಿಕ್ಕಿದ್ದು ದೀಪು ಅವರು ನಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು. ನಮ್ಮ ಶಶಿಕುಮಾರ್ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವರು ಮಗ ಅವರು. ನಿಮ್ಗೆ ಗೊತ್ತಿಲ್ಲ ಚೆನ್ನವರೇ, ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು. ನಂಬಲ್ಲ ನೀವು ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೋಬೇಕು. ಒಂದು ಯಾವುದೋ ಒಂದು ಡೈಲಾಗ್ ಲವ್ 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 ಏನ್ ಲವ್ ಮಾಡ್ತೀವಿ, ಎಷ್ಟೇ ಲವ್ ಮಾಡ್ತೀವಿ ಒಂದು ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ ಗುರುವೇ ನಾನು ಇಷ್ಟೊಂದು ಡೈಲಾಗ್ ಎಲ್ಲ ನೋಡ್ತಾರೆ, ನಾನು ಹೊಸಬ ಇದನ್ನ ತೆಗೆದುಕೊಳ್ಳೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ, ಹೊಸಬ್ರು ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಇಡಿಸಿದ್ರೆ ಅದು ಎಷ್ಟು ಫೇಮಸ್ ಆಯ್ತು ನೋಡಿ ನಿಜವಾಗ್ಲೂ. ಅದು ಜಡ್ಜ್ಮೆಂಟ್ ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂತ ದೀಪು ನಮ್ಮ ಜೊತೆ ಟ್ರಾವೆಲ್ ಆದ್ರು, ಅವರಿಂದಲೂ ನಾನು ತುಂಬಾ ಪಡ್ಕೊಂಡೆ, ಸಜೆಷನ್ ತಗೊಂಡೆ. ಅದಾದ್ಮೇಲೆ ನಮ್ಗೆ ಇವಾಗ ಫೈನಲ್ ವಿಜಿ ಅಂತ ಒಬ್ರು ಎಡಿಟರ್ ಇದ್ದಾರೆ, 24 hours ನನ್ನ ಜೊತೆ ಇರ್ತಾರೆ. ನನಗೆ ಆ ಥರ ಇದ್ರೆ ತುಂಬಾ ಖುಷಿ. ಎಡಿಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇದ್ದು ನಾನು ಆಸೆ ಪಡ್ತೀನಿ. ಪಾಪ ಅವ್ರಿಗೆ ಕಷ್ಟ ಆಗ್ಬೋದು, ಇವರೇ ನಾನು ಇಡ್ತೀನಿ ಜೊತೆಲೇ ಇರೋದು. ಲಿಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶ್, ಹೇರ್ ಡ್ರೆಸ್ಸರ್ ಪರಮೇಶ್, ರಫೀಕ್, ಪಾಪ ಯಾವಾಗಲೂ ನನ್ನ ಜೊತೆಲಿ 24 hours ಕೆಲಸ ಮಾಡಿದಂತ ಕಾಸ್ಟ್ಯೂಮ್ ನಾರಾಯಣ್ ಅವರು. ಇದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ನೋಡಿ ಇಲ್ಲಿ. ಓಕೆ, ಆಮೇಲೆ ಅನಿಲ್ ಅವರು, ಆಮೇಲೆ VFX ಕೆಲಸ ಮಾಡ್ತಿರೋಂಥ ನಿರ್ಮಲ್ ಅಂಡ್ ಟೀಮ್ ಅವರು. ಅದಾದ್ಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತ ಇದ್ದಾರೆ, ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು, ಎಡಿಟರ್ ಆಗಿ ಬಂದ್ರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಕೊಡ್ತೀನಿ. ಆಮೇಲೆ ಕಾರ್ನಿಕ್ ಸ್ಟುಡಿಯೋ ಅವರು ಮರೆಯಂಗೆ ಇಲ್ಲ, ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ರು
ಏನಂದ್ರೆ ಈ ಒಂದು ವಿಷುವಲ್ ಹಿಂಗೆ ಬರಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ. ಆಮೇಲೆ ಯೂನಿಫೈ ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು, ಆಮೇಲೆ ವೆಂಕಟ್ ನಾಗ ಆರ್ಮುಗನ್ ಅನ್ನೊಂದು ಜನ ವರ್ಕ್ ಮಾಡೋದು. ತುಂಬಾ ದೊಡ್ಡ ಟೀಮ್ ಇದೆ ಇದು. DA ಅಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ DA ಅಲ್ಲಿ ಆಶಿಕ್ ಅವರು. ನಮಗೆ ಇವತ್ತು ಅಲ್ಲಿ ವರ್ಕ್ ಮಾಡ್ತೀವಿ. ಮುಗಿಸ್ಕೊಂಡು ನಾನು 10:30-12 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಳ್ಬೇಕು. ನಮಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆಮೇಲೆ ಸುಪ್ರೀತ್ ಅವರು ಗುರುವೆ ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದ್ಮೇಲೆ ನೀವು ಬಿಸಿ ಆಗ್ಬಿಟ್ರಿ, ನಾನು ಬಿಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KVN ಅವ್ರಿಗೆ ನಿಮಗೆ ತುಂಬಾ ಥ್ಯಾಂಕ್ಸ್. ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದಾದ್ಮೇಲೆ ರಾಘವೇಂದ್ರ ಹುಣಸೂರ್ ಅವರು, ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳಿಸಿದ್ರು, ದಿಸ್ ಫಿಲಮ್ ಇಸ್ ಮೈನ್ ಅಂತ. ಅವರೇ ತಗೊಂಡ್ರಿ ಪಿಕ್ಚರ್ನ. ಆಮೇಲೆ PRO ವೆಂಕಟೇಶ್ ಅವರು ಯಾವತ್ತೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿದ್ದಾರೆ. ಎಲ್ಲಿ ಪ್ರೆಸ್ ಅವ್ರು ಯಾರು ಹೊಡಿತಾನೆ ಇಲ್ಲ ಅವರು, ಅಲ್ಲಿದ್ದಾರೆ ವೆಂಕಟೇಶ್ ಅವರು. ಆಮೇಲೆ ನಮ್ಮ ಪ್ರಮೋಷನ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್, ಎಲ್ಲಿ ಪುನೀತ್ ಅವರು ಕೈ ಎತ್ತಿ ಸ್ವಾಮಿ, ಪುನೀತ್ ಆಚೆ ಪುನೀತ್ ಅವರು, ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಮರೆಯೋಕೆ ಸಾಧ್ಯ ಇಲ್ಲ. ಕೂತಿರ್ತಾರೆ ಈಗ ಏನ್ ಪ್ರಮೋಷನ್ ಮಾಡ್ಬೇಕು ಅಂತ ಆತರ. ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು, ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು. ಇದಾದ್ಮೇಲೆ ನಮ್ಮ ಇದು ಏನು ಆರ್ಟಿಸ್ಟ್ಗಳು ಎಲ್ಲರ ಹೆಸರು ಹೇಳ್ಬಿಡ್ತೀನಿ. ಆಮೇಲೆ ಒಬ್ಬ ಹೆಸರು ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ರೆ ಅದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ. ಭೀಷ್ಮ ನಾಣಯ್ಯ ಅವರು, ನಿಧಿ ಸುಬ್ಬಯ್ಯ ಅವರು, ದೊಡ್ಡಣ್ಣ, ಸಾಧು ಕೋಕಿಲ, ಏನಪ್ಪ ಟೈಟಲ್ ಕಾರ್ಡ್ ಓದ್ತಿದ್ದ ಅನ್ಕೊಂಡ್ಬಿಡಿ ದಯವಿಟ್ಟು. ವಿ ಮನೋಹರ್ ಅವರು, ರವಿಶಂಕರ್ ಅವರು, ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಡೈರೆಕ್ಟರ್ ಗುರುಪ್ರಸಾದ್ ಅವರು ಅಷ್ಟೇ ನೋಡಿದ್ದೀರಾ ನೀವು ಟೀಸರ್ ಅಲ್ಲಿ. ಅವರಿಗೂ ನಮ್ಮ ಜೊತೆಲಿಲ್ಲ, ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ಅವರು ಈ ಪಿಕ್ಚರ್ ಅಲ್ಲಿ. ಆಮೇಲೆ ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಆಮೇಲೆ ನವೀನ್ ಸೋಕೆ ಅಂತ, ಪ್ರಕಾಶ್ ತುಂಬಿನಾಡು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಅವ್ರು ಕಾಂತಾರ ಬಹಳ ಫೇಮಸ್ ಅವರು. ಆಮೇಲೆ ಮಾನಸಿ ಸುಧೀರ್ ಅವರು ಅಷ್ಟೇ ತುಂಬಾ ಫೇಮಸ್ ಅವರು. ಟಗರು ಸರೋಜ, ಶ್ರುತಿ, ನೀತ್ ಅವರು ಇಲ್ಲಿ ಬಂದಿದ್ರು. ಆಮೇಲೆ ಮೇದಿನಿ ಕೆಳಮನೆ, ಇಲ್ಲೇ ಎಲ್ಲ ನೋಡಿದ್ರಿ ನೀವು, ಮಾತಾಡಿದ್ರಿ ಅವ್ರ ಹತ್ರ. ಅನುಷಾ, ವೀಣಾ ಪೊನ್ನಪ್ಪ, ಕಾಕರು ಸುದ್ದಿ ಅವರು ಇಲ್ಲೇ ಮಾತಾಡಿದ್ರು ಸಕ್ಕತ್ತಾಗಿ. ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಉಮಾ ಅಂತ, ಅದೇ ತುಂಬಾ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದ್ರೆ. ಇಂದ್ರಜಿತ್, ಓಂ ಪ್ರಕಾಶ್, ನಾಗಶೇಖರ್, ಮುರಳಿ ಮೋಹನ್ ತುಂಬಾ ಇದೆ. ಓಕೆನಾ. ಇದಾದ್ಮೇಲೆ ಮೇನ್ ನನ್ನ ಜೊತೆ 2.5 ವರ್ಷ ಟ್ರಾವೆಲ್ ಆಗಿರೋ ಟೀಮ್ ಇದೆಯಲ್ಲ, ಇದು ಕನಕಪುರ ಕಾಂತ್ ಅವರು ಮಾಡಿದ್ದಾರೆ, ಗೌರಿ ಶೆಟ್ಟಿ ಅವರು ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಅರವಿಂದ್, ದೇವು ಗ್ಯಾಂಗ್ ಅಂತ, ಭಾರ್ಗಿ ಅಂಡ್ ಲಕ್ಷ್ಮಿ, ನಮ್ಮ ಪ್ರಿಯಾಂಕಾ ತಮ್ಮ ಅವರು ಬಂದು ಆಕ್ಟ್ ಮಾಡಿದ್ದಾರೆ. ವಿನಾಯಕ್ ತ್ರಿವೇದಿ ಅಂತ ಒಂದು ಆಕ್ಷನ್ ಸೀನ್ ಅಲ್ಲಿ ಮಾಡಿದ್ದಾರೆ. ಚೇತನ್, ಬಜರಂಗಿ, ಈಶ್ವರ್ ಭಟ್, ಆಮೇಲೆ ಪ್ರಮೋದ್ ಅಂತ ತುಂಬಾ ಜನ ಮಾಡಿದ್ದಾರೆ ಇದರಲ್ಲಿ. ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಜೊತೆ ಇರುವಂತ ಯಾರು ಲೋಕಿ, ಆಮೇಲೆ ಇಲ್ಲಿ ವೇದಿಕಾ ಅವರು, ವೇದಿಕಾ ಇಲ್ಲಿ ಇದಾರ ಇಲ್ಲಿ ವೇದಿಕಾ, ಆಮೇಲೆ ನಮ್ಮ ಇಲ್ಲಿ ಕೃಷ್ಣ ಲೇಖನ ಇಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಇದ್ರ ಮೇಲೂ ಯಾರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾವಿಲ್ಲಿ ನೋಡಿ ಇಲ್ಲೆಲ್ಲ ನಮ್ಗೆ ನೀನು ಅಪ್ಪ ನಿನ್ ಜೊತೆ ಡಿಸ್ಕಸ್ ಮಾಡಿದ್ದೀನೋ ನಿದರ್ಶನ್. ಓಕೆ, ಇಷ್ಟು. ಇವಾಗ ವಿಷಯಕ್ಕೆ ಬರ್ತೀನಿ. ಏನಂದ್ರೆ ನಾವು ಹೇಳಿದ್ನಲ್ಲ ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ, ಅದು ಒಂದೇ ನಾನು ಮಾಡ್ತಿರೋದು. ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ. ಆಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ. ಏನಂದ್ರೆ ನಾನು ಹೇಳ್ತೀನಿ ನೀನು ಕೇಳು ಅಂತ. ನಾನು ಒಂಚೂರು ಟ್ರೈ ಮಾಡ್ತಿರೋದು ನೀನು ಮಾತಾಡು ಅನ್ನೋ ಸಿನಿಮಾ ಅಷ್ಟೇ. ಒಂಚೂರು ಮಾತಾಡಿ ಅಂದ್ರೆ ಸಾವಿರಾರು ವಿಷಯ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಅಂತ. ಸೊ ಅದೇ INQ ಅನ್ಕೋಬಹುದು ನೀವು. ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ. ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ. 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೀವು ಇವತ್ತು ನನಗೆ ಹೇಳಿದ್ರೆ ಇನ್ನೂ ಸಿನಿಮಾ ಮಾಡೋಕೆ ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ, ಚಪ್ಪಾಳೆ, ಕೇಕೆ ಏನಂದ್ರೆ ತುಂಬಾ ನನ್ನ ಜೊತೆ ನಾನು ಮಾತಾಡ್ಕೊಂಡು ಶುರು ಮಾಡ್ಬಿಟ್ಟಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡೋದು ಒಂದ್ಸತಿ. ಏನ್ ಮಾಡಕ್ ಹೊಟ್ಟಿದ್ದೀಯ ನೀನು, ಇನ್ನೂ ಏನ್ ಮಾಡ್ತೀಯ ನೀನು ಅಂತ. ಸಾಕಪ್ಪ, ಬೇಡ, ಸಾಕು, ಬಿಟ್ಬಿಡಿ. ಏನೇನು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಬೋಣ ಅಂದ್ರೆ ತಕ್ಕಂತ ಒಂದಿನ ಕುತ್ಕೊಳ್ಳೋಕಾಗಲ್ಲ. ಮತ್ತೆ ಜಾಬ್ ಬರೋದು ಯಾವ ಬರ್ತಾರೆ, ಡೈರೆಕ್ಟ್ ಮಾಡಿ ಸರ್, ನೀವೆಲ್ಲ ಸಿಗ್ತೀರಾ ಮಾಡಿ ಅಂತೀರಾ, ಏನೋ ಒಂದು ಮೆಸೇಜ್ ಬರುತ್ತೆ. ಇದೇ ಇವತ್ತು ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು, ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು. ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ. ಬಟ್ ದಯವಿಟ್ಟು ಯಾರು ಕಂಪೇರ್ ಮಾಡಬಾರ್ದು. ನಾನು ಒಂಥರ ಡೈರೆಕ್ಟ್ರು,
ವಿಜಯ್ ಒಂಥರ ಡೈರೆಕ್ಟ್ರು, ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟರ್. ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾ, ಅವ್ರು ಮಾಡಿದ್ರೆ ಅವ್ರೊಂಥರ ಏನೋ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಬ್ರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ರು ಯುನೀಕ್. ನೀವು ಗ್ರೇಟ್ ಕ್ಯಾರೆಕ್ಟರ್ಸ್, ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ ನೀವು ಗೊತ್ತಾಗಲ್ಲ ಸುಮ್ಮನೆ ಇರುತ್ತೆ, ನಿಮ್ ತಲೆ ಕೂರ್ಸಿರ್ತಾರೆ. ನಾನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ, ನೀವ್ ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ. ಎಲ್ಲಾರು ಮಾತು ಕೇಳಿ, ಬಟ್ ನಿಮ್ಮನ್ನು ನೀವು ಫಾಲೋ ಮಾಡಿ. ಆ ಒಂದು ಇದರಲ್ಲಿ ಈ ಪಿಕ್ಚರ್ ನಿಮಗೆ ಒಂದು ಸ್ವಲ್ಪ ಏನೋ ತಲೆ ಹುಳ ಬಿಡುತ್ತೆ ಅಂತ, ತಲೆ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ. ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನು ಯಾರು. ಆ ಥರ ಒಂದು ವಿಷಯ ಇದೆ. ಬಟ್ ನಿಮಗೆ ಬಿಟ್ಟಿದ್ದು ಎದೆಳೋದು ಬಿಟ್ಕೊಳ್ಳೋದು. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯರನ್ನ